शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भगवन्तौ पुनः पुनः ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೀಠ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. 2ನೇ ಅಧ್ಯಾಯ 2ನೇ ಪಾದ, ಅದರಲ್ಲಿ 8ನೇ ಅಧಿಕರಣ ಉತ್ಪತ್ತಿ ಸಂಭವಾಧಿಕರಣ ಅಂತ ಹೇಳಿ, ಅದ್ರ 42ನೇ ಸೂತ್ರ ಉತ್ಪತ್ತಿ ಸಂಭವಾತ್. ಇಲ್ಲಿ ಭಾಗವತ ಮತ ಅಂತ ಬರ್ತದ. ಅವ್ರ ಮತದ ಪ್ರಕಾರ ಏನ್ ಜೀವರುಗಳು ಅದಾರಲ್ಲ, ಅವರಿಗೆ ಉತ್ಪತ್ತಿಯನ್ನ ಹೇಳ್ತಾ ಇದ್ದಾರೆ. ಅವರು ಭಾಗವಂತದ ಮತದವರು ಜೀವ ಹುಟ್ಟುತ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರ. ಅದು ಸರಿಯಲ್ಲ ಅಂತೇಳಿ ಆ ಮತವನ್ನ ಇಲ್ಲಿ ಖಂಡನ ಮಾಡುವಂತವರಾಗ್ತಾ ಇದ್ದಾರೆ. ಉತ್ಪತ್ತಿ ಅಸಂಭವಾತ್ ಅಂದ್ರೆ ಜೀವರಿಗೆ ಉತ್ಪತ್ತಿ ಅನ್ನುವಂತಹದ್ದು ಅಸಂಭವ. ಅದು ಅಂದ್ರೆ ಅದು ಸರಿಯಲ್ಲ ಅಂತ, ಅದು ಸಂಭವಿಸುವುದೇ ಇಲ್ಲ ಅಂತ ಹೇಳಿ ಈ ಸೂತ್ರದ ಅರ್ಥ. ಯೇಷಾಂ ಅಪ್ರಕೃತಿರಧಿಷ್ಠಾತ ಕೇವಲ ನಿಮಿತ್ಯ ಕಾರಣಂ ಈಶ್ವರೋ ಅಭಿಮತಃ ತೇಷಾಂ ಪಕ್ಷಃ ಪ್ರತ್ಯಾಖ್ಯಾತಃ. ಯೇಷಾಂ ಅಂದ್ರೆ ಯಾರ ಮತದಲ್ಲಿ ಅಂತ. ಅಪ್ರಕೃತಿ ಅಧಿಷ್ಠಾತ ಕೇವಲ ನಿಮಿತ್ಯ ಕಾರಣಂ ಈಶ್ವರ ಅಭಿಮತಃ ಅಂದ್ರೆ ಯಾರ ಮತದಲ್ಲಿ ಈಶ್ವರನಾಗಿರ್ತಕ್ಕಂಥವನು ಅಪ್ರಕೃತಿ ಅಂದ್ರೆ ಉಪಾದಾನ ಕಾರಣ ಅಲ್ಲವೋ, ಅಧಿಷ್ಠಾತ ಕೇವಲ ಅಧಿಷ್ಠಾತೃ ಮಾತ್ರದಾನ, ಆದ್ರೆ ಅವನು ಪ್ರಕೃತಿ ಅಲ್ಲ, ಉಪಾದಾನ ಕಾರಣ ಅಲ್ಲ. ಮತ್ತೆ ಹೇಗದಂದ್ರೆ ಕೇವಲ ನಿಮಿತ್ತ ಕಾರಣಂ, ಕೇವಲ ನಿಮಿತ್ತ ಕಾರಣ ಆಗಿದ್ದಾನೆ ಅಂತ ಹೇಳಿ ಯಾರ ಮತದಲ್ಲಿ ಇದನ್ನ ಒಪ್ಪಗೊಂಡಿದ್ದಾರೆಯೋ ತೇಷಾಂ ಪಕ್ಷ ಪ್ರತ್ಯಾಖ್ಯಾತಃ ಅವರ ಒಂದು ಮತವನ್ನ, ಅವರ ಅಭಿಪ್ರಾಯವನ್ನ ನಾವು ಈಗಾಗಲೇ ಪ್ರತ್ಯಾಖ್ಯಾತ ಅಂದ್ರೆ ಅದನ್ನ ನಾವು ನೀತಿಗಳಿದ್ದೇವೆ, ಅದನ್ನು ತಿರಸ್ಕಾರ ಮಾಡಿದ್ದೇವೆ ಅಂತ, ಅದನ್ನ ಖಂಡಿಸಿದೀವಿ ಅಂತ ಈ ಪೂರ್ವದಲ್ಲಿ, ಈ ಹಿಂದಿನ ಅಧಿಕರಣದಲ್ಲಿ. ಯೇಷಾಂ ಪುನಃ ಪ್ರಕೃತಿಶ್ಚ ಅಧಿಷ್ಠಾತ ಚ ಉಭಯಾತ್ಮಕಂ ಕಾರಣಂ ಈಶ್ವರೋ ಅಭಿಮತಃ ತೇಷಾಂ ಪಕ್ಷಃ ಪ್ರತ್ಯಾಖ್ಯಾಯತೆ. ಇನ್ನು ಈ ಅಧಿಕರಣದೊಳಗ ನಾವಿಲ್ಲಿ ಏನ್ ಹೇಳಿಕ್ ಹೊರಟಿದ್ದೇವಿ ಅಂತಂದ್ರೆ, ಯೇಷಾಂ ಅಂತಂದ್ರೆ ಯಾರ ಮತದಲ್ಲಿ, ಪುನಃ ಮತ್ತೆ ಪ್ರಕೃತಿಶ್ಚ ಅಧಿಷ್ಠಾತ ಅಂದ್ರೆ ಇಲ್ಲಿ ಈಶ್ವರ ಅವನು ಉಪಾದಾನ ಕಾರಣವೂ ಹೌದು ಮತ್ತು ಅಧಿಷ್ಠಾತ್ರನೂ ಕೂಡ ಆಗಿದ್ದಾನೆ. ಈ ಎರಡು ರೀತಿಯಾಗಿ ಕಾರಣ ಆಗಿರ್ತಕ್ಕಂಥ ಈಶ್ವರನನ್ನ ಒಪ್ಪುಕೊಂಡಿದ್ದಾರೆಯೋ ಅವರ ಒಂದು ಪಕ್ಷವನ್ನು ಕೂಡ ನಾವಿಲ್ಲಿ ತಿರಸ್ಕಾರ ಮಾಡ್ತಾ ಇದ್ದೀವಿ ಅಂತ. ಅಂದ್ರೆ ಯಾರ ಮತದಲ್ಲಿ ಈಶ್ವರ ಪ್ರಕೃತಿ ಅಂದ್ರೆ ಏನು, ಉಪಾದಾನ ಕಾರಣ ಆಗಿದ್ದುಕೊಂಡು ಮತ್ತು ಅಧಿಷ್ಠಾನವೂ ಕೂಡ ಆಗಿದ್ದಾನೆಯೋ, ಎರಡು ರೀತಿಯಾಗಿರ್ತಕ್ಕಂಥ ಒಂದು ಉಭಯಾತ್ಮಕಂ ಅಂದ್ರೆ ಎರಡು ರೀತಿಯಾಗಿರ್ತಕ್ಕಂಥ ಕಾರಣವನ್ನ ಈಶ್ವರ ಅಭಿಮತಃ ಅಂತ. ಅಂದ್ರೆ ಈಶ್ವರನು ಈ ರೀತಿ ಉಭಯಾತ್ಮಕವಾಗಿ ಕಾರಣ ಅಂತೇಳಿ ಒಪ್ಪಿಕೊಂಡಿದ್ದಾರೆಯೋ, ಅಭಿಮತ ಅಂದ್ರೆ ಒಪ್ಪಿದಾರೆಯೋ ಅಂತ ಅವ್ರ ಮತ ಅನ್ನುವಂತಹದ್ದನ್ನು ನಾವಿಲ್ಲಿ ಪ್ರತ್ಯಾಖ್ಯಾಯತೆ, ನಾವು ಅದನ್ನ ನೇತಿಗಳಿತಾ ಇದ್ದೀವಿ, ಅದನ್ನ ನಾವು ತಿರಸ್ಕಾರ ಮಾಡ್ತಾ ಇದ್ದೀವಿ ಅಂತ. ಅಂದ್ರೆ ಇಲ್ಲಿ ಭಾಗವತ್ ಮತೊಳಗ ಈಶ್ವರ ಉಪಾದಾನ ಕಾರಣ ಅಂತನೂ ಒಪ್ಪಿದಾರ. ಆದ್ದರಿಂದ ಇಲ್ಲಿ ಮತ್ತು ವೇದಾಂತಿಗಳು ಕೂಡ ಇಲ್ಲಿ ಈಶ್ವರ ಉಪಾದಾನ ಮತ್ತು ನಿಮಿತ್ತ ಕಾರಣ ಎರಡು ಅಂತ ಇವರು ಹೇಳ್ತಾ ಇದ್ದಾರೆ. ಅಂದ್ರೆ ಕೆಲವೊಂದು ಅಂಶದಲ್ಲಿ ಅವು ಒಂದೇ ಆಗ್ತಾವ. ಇಲ್ಲಿ ವೇದಾಂತ ಮತಕ್ಕೂ ಇಲ್ಲಿ ಭಾಗವತ ಮತಕ್ಕೂ ಕೆಲವೊಂದು ಅಂಶದಲ್ಲಿ ಮಾತ್ರ ಅಂತ. ನಾನು ಇಲ್ಲಿ ಪೂರ್ವ ಪಕ್ಷಿ ಆಕ್ಷೇಪ ಮಾಡ್ತಾ ಇದ್ದಾನ. ಶ್ರುತಿ ಸಮಾಶ್ರಯೇನಾಪಿ
ಏವಂ ರೂಪಃ ಏವ ಈಶ್ವರಃ ಪ್ರಾಕ್ ನಿರ್ಧಾರಿತಃ ಪ್ರಕೃತಿಶ್ಚ ಅಧಿಷ್ಠಾತಾ ಚ ಶ್ರುತಿ ಸಮಾಶ್ರಯಣೇನಾಪಿ. ಅಂದ್ರೆ ಇಲ್ಲಿ ಭಾಗವತ ಮತದವರು ಏನದಾರ ಅಂತಂದ್ರೆ ಇವರು ಸಮಾಶ್ರಯ ಅಂದ್ರೆ ಏನು, ಆಶ್ರಯ ಶ್ರುತಿಯನ್ನ ಆಶ್ರಯ ಮಾಡ್ಕೊಂಡಾರ ಅಂತ, ಶ್ರುತಿಯನ್ನ ಒಪ್ಪುತ್ತಾ ಇದ್ದಾರ. ಶ್ರುತಿಗಳಲ್ಲಿ ಈಶ್ವರ ಅವನು ಉಪಾದಾನ ಕಾರಣ ಅಂತ ಏನು ಹೇಳ್ತಾ ಇದ್ದಾರಲ್ಲ ಅದನ್ನು ಇವರು ಒಪ್ಪಿದ್ದಾರೆ ಅಂತ. ಶ್ರುತಿಯನ್ನ ಆಶ್ರಯಿಸತಕ್ಕಂಥವ್ರು ಏವಂ ರೂಪಃ ಏವ ಈಶ್ವರ ಪ್ರಾಕ್ ನಿರ್ಧಾರಿತಃ. ಪ್ರಾಕ್ ಅಂತಂದ್ರೇನು, ಪೂರ್ವದಲ್ಲಿ ನಿರ್ಧಾರಿತವಾಗೈತಿ. ಈಶ್ವರನು ಅವನೇನು ಅಂತಂದ್ರೆ ಪ್ರಕೃತಿಶ್ಚ ಅಧಿಷ್ಠಾತಾಚ, ಅವನು ಈ ನಾಮರೂಪಾತ್ಮಕವಾಗಿರ್ತಕ್ಕಂಥ ಜಗತ್ತಿಗೆ ಈಶ್ವರ ಉಪಾದಾನ ಕಾರಣ ಆಗಿದ್ದಾನೆ. ಪ್ರಕೃತಿಶ್ಚ ಅಂದ್ರೆ ಇಲ್ಲಿ ಉಪಾದಾನ ಕಾರಣ ಅಂತ ಅರ್ಥ ಇದೆ. ಆ ಬಳಿಕ ಅಧಿಷ್ಠಾತ್ರನು ಕೂಡ ಆಗಿದ್ದಾನೆ. ಈಶ್ವರ ಅಧಿಷ್ಠಾತ್ರನೂ ಹೌದು ಮತ್ತು ಅವನು ಉಪಾದಾನ ಕಾರಣನೂ ಹೌದು. ಆದ್ರೆ ಪೂರ್ವದಲ್ಲಿ ಜೈನ ಮತದಲ್ಲಿ ಏನಾಗಿತ್ತು ಅಂತಂದ್ರೆ, ತಾರ್ಕಿಕರ ಮತದೊಳಗ ಅವನು ಕೇವಲ ನಿಮಿತ್ತ ಕಾರಣ ಅಂತ ಮಾತ್ರ ಒಪ್ಪಿದ್ರು ಅವರು. ಈಶ್ವರ ನಿಮಿತ್ತ ಕಾರಣ ಅಷ್ಟೇ ಆಗ್ತಾನೆ ಹೊರತು ಉಪಾದಾನ ಕಾರಣ ಆಗುವುದಿಲ್ಲ ಅಂತ ಹೇಳಿದ್ರು ಅವರು. ಆದ್ರೆ ಇಲ್ಲಿ ಭಾಗವತ ಮತದಲ್ಲಿ ಇವ್ರು ಏನ್ ಹೇಳ್ತಾರಂತಂದ್ರೆ, ಇವರು ಶ್ರುತಿಯನ್ನ ಆಶ್ರಯ ಮಾಡ್ಕೊಂಡಾರ, ಶ್ರುತಿಗಳನ್ನ ಒಪ್ಪುತ್ತಾ ಇದ್ದಾರ. ಮತ್ತು ಇಲ್ಲಿ ಈಶ್ವರ ಪ್ರಕೃತಿ ಅಂತಂದ್ರೆ ನಿಮಿತ್ತಕ್ಕ ಉಪಾದಾನ ಕಾರಣ ಮತ್ತು ಅಧಿಷ್ಠಾತೃ ಅಂತೇಳಿ ಇವರು ಒಪ್ಕೊಂಡಿದಾರ. ಅಂತ ಇಲ್ಲಿ ಪೂರ್ವ ಪಕ್ಷ ಆಕ್ಷೇಪ ಮಾಡ್ತಾ ಇದ್ದಾನ ಅವನು. ಅಂದ್ರೆ ಈಶ್ವರ ಇಂಥ ಸ್ವರೂಪ ಉಳ್ಳವನೇ ಅಂತ ಹೇಳಿ, ಅಂದ್ರೆ ಏನು, ಅವನು ಪ್ರಕೃತಿಯು ಮತ್ತು ಅಧಿಷ್ಠಾತೃ ಆಗಿದ್ದಾನೆ ಅಂತ ಹೇಳಿ ಅದನ್ನ ಹಿಂದೆ ನಿರ್ಧಾರ ಮಾಡಿದ್ರಲ್ಲ, ಅಂದ್ರೆ ಅದು ಶ್ರುತಿಗೆ ಅನುಸಾರವಾಗಿ ಅಂತ ಅವರು ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರು. ಶ್ರುತ್ಯನುಸಾರೀಚ ಸ್ಮೃತಿ ಪ್ರಮಾಣಂ. ಶ್ರುತಿಗೆ ಅನುಸಾರವಾಗಿರ್ತಕ್ಕಂಥ ಸ್ಮೃತಿ ನಮಗೆ ಪ್ರಮಾಣ ಅಂತ. ಸ್ಮೃತಿ ಅನ್ನುವಂತಹದ್ದು ಶ್ರುತಿಯನ್ನೇ ಸ್ಮರಿಸಿ ರತಿಸೇದರ್ಶಿ ವಾಕ್ಯ ಸ್ಮೃತಿ ಎನಿಸಿ ಅಂತ ನಿಜ ಸುಳ್ಳು ಹೇಳ್ಯಾರಲ್ರಿ. ಸ್ಮೃತಿ ಅಂತ ಎದಕ್ ಕರೀತಾರ ಅಂತಂದ್ರ, ಶ್ರುತಿಯ ಅಭಿಪ್ರಾಯವನ್ನೇ ಸ್ಮರಿಸಿಕೊಂಡು ಅದನ್ನ ಬೇರೊಂದು ರೀತಿಯಲ್ಲಿ ಅದನ್ನ ಬರೀತಕ್ಕಂತಹದ್ದು, ಅದಕ್ಕೆ ಸ್ಮೃತಿ ಅಂತ ಹೇಳ್ತಾ ಇದ್ದಾರ. ಅಂದ್ರೆ ಅದು ಶ್ರುತಿ ಅನುಸಾರವಾಗಿ ಸ್ಮೃತಿ ಇರಬೇಕು ಅಂತ. ಶ್ರುತಿ ಹೇಳೋದೊಂದು ತರ ಮತ್ತು ಸ್ಮೃತಿ ಹೇಳೋದೊಂದು ತರ ಆದ್ರೆ ಅದು ನಮಗ್ ಪ್ರಮಾಣ ಆಗುವುದಿಲ್ಲ ಅಂತ. ಇಲ್ಲಿ ಸ್ಮೃತಿ ಅನ್ನುವಂತಹದ್ದು ಶ್ರುತಿಗೆ ಅನುಸಾರವಾಗಿ ಅದು ಪ್ರಮಾಣ ಅನ್ನುವಂತಹದ್ದು ಅದು ಸರಿಯಾದಂತಹದ್ದು ಅಂತ ಇಲ್ಲಿ. ಅದಕ್ಕೆ ಇದನ್ನ ಹೇಳಿದ್ರು, ಶ್ರುತಿ ಅನುಸಾರಿ ಚ ಸ್ಮೃತಿ ಪ್ರಮಾಣಂ ಇತಿ ಸ್ಥಿತಿ ಅಂತಂದ್ರೆ ಇಲ್ಲಿ ಆ ಸ್ಮೃತಿ ಅನ್ನುವಂತಹದ್ದೇ ಪ್ರಮಾಣ ಅನ್ನುವಂತಹದ್ದು ಇಲ್ಲಿ ವಸ್ತುಸ್ಥಿತಿ ಅಂತ. ತತ್ ಕಸ್ಯ ಹೇತೋ ಏಷ ಪಕ್ಷಃ ಪ್ರತ್ಯಾಚಿಕ್ಯಾಸಿತಃ ಇತಿ. ಮತ್ತ ನೀವು ಇಂಥ ಶ್ರುತಿ ಅನುಸಾರವಾಗಿರ್ತಕ್ಕಂಥ ಸ್ಮೃತಿಯನ್ನ ಹೊಂದಿರುವಂತಹ ಈ ಭಾಗವತ ಮತ ಅನ್ನುವಂತಹದ್ದು, ಮತ್ತಲ್ಲಿ ಉಪಾದಾನ ಕಾರಣ ಅಂತನೂ ಹೇಳ್ಯಾರ. ಈಶ್ವರ ಉಪಾದಾನ ಕಾರಣ ಅಂತ ಹೇಳ್ತಾರ, ಮತ್ತೊಂದು ಅಧಿಷ್ಠಾನ ಅಂತ ಹೇಳ್ತಾರ, ಮತ್ತು ಶ್ರುತಿಗೆ ಅನುಸಾರವಾಗಿ ಅವರು ಉಪದೇಶ ಮಾಡ್ತಾ ಇದ್ದಾರ. ಮತ್ತೆ ಹೀಗಿರ್ಬೇಕಾದ್ರೆ ಈ ಪಕ್ಷವನ್ನ ನೀವು ಯಾವ ಕಾರಣದಿಂದ ತಿರಸ್ಕಾರ ಮಾಡ್ತಾ ಇದ್ದೀರಿ ಅಂತ ಇಲ್ಲಿ. ಕಸ್ಯ ಹೇತೋಹೋ, ಯಾವ ಕಾರಣಕ್ಕಾಗಿ, ಏಷ ಪಕ್ಷ ಪ್ರತ್ಯಾಚಿಕ್ಯಾಸಿತಃ. ಏಷ ಪಕ್ಷ ಅಂತಂದ್ರೆ ಇಲ್ಲಿ ಭಾಗವತ ಪಕ್ಷ ಅಂತ. ಭಾಗವತ ಮತ ಅನ್ನುವಂತಹದನ್ನ ಯಾವ ಕಾರಣಕ್ಕಾಗಿ ನೀವು ಅದನ್ನ ತಿರಸ್ಕಾರ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತ ಹೇಳ್ತಾರೆ ಇಲ್ಲಿ. ಯಾಕಂದ್ರೆ ಇಲ್ಲಿ ಮಾಹೇಶ್ವರ ಮತದವರೆಗೆ ಇರ್ತಕ್ಕಂತ ಸ್ಮೃತಿಗಳು ಅವು ಏನದವು ವೇದ ಬಾಹಿರವಾಗಿರುವುದರಿಂದ ಅವುಗಳ ಮತವನ್ನ ಖಂಡಿಸಿದ್ದು ಸರಿ ಅಂತ. ಅಲ್ಲಿ ಯಾವ ಜೈಮಿನಿ ಸೂತ್ರದೊಳಗ ಅಲ್ಲಿ ಶಾಬರ ಭಾಷ್ಯವನ್ನ ಹೇಳಿದಾರಲ್ಲಿ, ಅಲ್ಲಿ ಮಾಹೇಶ್ವರ ಮತವರಿಗಿರ್ತಕ್ಕಂತ ಸ್ಮೃತಿಗಳೇನದಾವು ಅವು ವೇದ ವಿರುದ್ಧವಾಗಿರುವುದರಿಂದ ಅವರ ಮತವನ್ನ ಖಂಡನ ಮಾಡಿದ್ದು ಸರಿ ಅದ. ಆದ್ರೆ ಇದು ವೇದಾನುಸಾರಿಯಾಗಿರ್ತಕ್ಕಂಥ ಈ ಪಾಂಚರಾತ್ರ ಮತ ಅನ್ನುವಂತಹದ್ದು ಐತಲ್ಲ,
ನೀವು ಇದನ್ನ ಯಾಕೆ ಖಂಡಿಸ್ತಾ ಇದ್ದೀರಿ ಅಂತ ಇಲ್ಲಿ ಪೂರ್ವ ಪಕ್ಷಿ ಪ್ರಶ್ನೆ ಮಾಡ್ತಾ ಇದ್ದಾನ. ಯಾಕೆ ಅದನ್ನ ಖಂಡಿಸ್ತೇವೆ ಅಂತ ಹೇಳಿದ್ರಲ್ಲ ಈಗ ವೇದಾಂತಿಗಳು, ಈ ಭಾಗವತ ಮತವನ್ನ ಯಾಕೆ ಖಂಡಿಸ್ತಾ ಇದ್ದೀರಿ? ಮತ್ತು ಅವರು ಶ್ರುತಿಗೆ ಅನುಸಾರವಾಗಿ ಬೋಧ ಮಾಡ್ತಾ ಇದ್ದಾರಲ್ಲ. ನೀವು ಹೇಳುವಂಗ ಪ್ರಕೃತಿ ಅಂದ್ರೆ ಏನು, ಉಪಾದಾನ ಕಾರಣ ನಿಮಿತ್ತ ಕಾರಣ ಈಶ್ವರ ಅಂತ ಒಪ್ಕೊಂಡಿದಾರಲ್ಲ. ಮತ್ತೆ ಇದ್ರೊಳಗೆ ಏನ್ ತಪ್ಪಿದೆ? ಮತ್ತೆ ಅದನ್ನೇ ಖಂಡನ ಮಾಡ್ತಾ ಇದ್ದೀರಿ ಅಂತ ಇಲ್ಲಿ ಪೂರ್ವ ಪಕ್ಷಿ ಆಕ್ಷೇಪ ಮಾಡಿದ್ರೆ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಉಚ್ಯತೆ. ಹೌದಪ್ಪ, ನಿನ್ನ ಪ್ರಶ್ನೆಗೆ ನಾವು ಉತ್ತರ ಕೊಡ್ತಾ ಇದ್ದೀವಿ. ಯದ್ಯಪಿ ಏವಂ ಜಾತೀಯಕ ಅಂಶಃ ಸಮಾನತ್ವಾತ್ ನ ವಿಸಂವಾದ ಗೋಚರೋ ಭವತಿ. ಏವಂ ಜಾತೀಯಕ ಅಂಶಃ ಅಂದ್ರೆ ಈ ಜಾತಿಯ ಒಂದು ಅಂಶ ಅನ್ನುವಂತಹದ್ದು ಇಲ್ಲಿ ವೇದಾಂತ ಮತಕ್ಕೂ ಮತ್ತು ಈ ಭಾಗವತ ಮತಕ್ಕೂ ಇಲ್ಲಿ ವಿರೋಧ ಅನ್ನುವಂತಹದ್ದಿಲ್ಲ. ಸಮಾನತ್ವಾತ್ ಅಂತ ಹೇಳಿದ್ರು ಅವರು. ಈ ಒಂದು ಅಂಶದೊಳಗ ಈ ಇದ್ರೊಳಗ ನೀ ಏನ್ ಹೇಳ್ತಾ ಇದ್ದೀಯಲ್ಲ, ಅವರು ಶ್ರುತಿಗೆ ಅನುಸಾರವಾಗಿ ಅದಾರ ಮತ್ತು ಈಶ್ವರ ಉಪಾದಾನ ಕಾರಣ ನಿಮಿತ್ತ ಕಾರಣ ನೀವೇನು ಹೇಳ್ತಾ ಇದ್ದೀರಲ್ಲ, ಈ ಅಂಶದಲ್ಲಿ ಸಮಾನತ್ವಾತ್ ವೇದಾಂತಿಗಳಿಗೂ ಭಾಗವತ ಮತಕ್ಕೂ ಸಮಾನ ಅನ್ನುವಂತಹದ್ದು ನ ವಿಸಂವಾದ ಗೋಚರ. ಇಲ್ಲಿ ಯಾವುದೇ ವಿರುದ್ಧ ಅಭಿಪ್ರಾಯ ಅನ್ನುವಂತಹದ್ದು ಇಲ್ಲ. ಅಲ್ಲಿ ವಿರುದ್ಧ ಅಭಿಪ್ರಾಯಕ್ಕೆ ಯಾವ ವಿಷಯ ಅನ್ನುವಂತಹದ್ದಿಲ್ಲ. ಆ ಮಾತು ಸರಿನೇ ಐತಿ. ಅಸ್ತಿತೋ ಅಂಶಾಂತರಂ ವಿಸಂವಾದಾಸ್ಥಾನಂ. ಆದ್ರೆ ಮತ್ತೊಂದು ಅಂಶದೊಳಗ ಇಲ್ಲಿ ವಿಸಂವಾದ ಸ್ಥಾನಂ ಅಂದ್ರೆ ವಿರುದ್ಧವಾಗಿರತಕ್ಕಂತ ಒಂದು ಅಂಶ ಅನ್ನುವಂತಹದ್ದು ಅದು ನಾವು ಅದನ್ನು ತಿರಸ್ಕಾರ ಮಾಡ್ಲಿಕ್ಕೆ ಹೊರಟಿದ್ದೀವಿ ಅಂತ. ಇತ್ಯತಃ ತತ್ ಪ್ರತ್ಯಾಖ್ಯಾನಾಯ ಆರಂಭ. ಎಲ್ಲಿ ನಮಗ ಅವರಿಗೆ ವಿರೋಧ ಅಂಶ ಅನ್ನುವಂತಹದ್ದು ಬರ್ತದೋ ಅದನ್ನ ನಾವು ತಿರಸ್ಕಾರ ಮಾಡ್ಲೇಬೇಕಲ್ಲ. ಎಲ್ಲಾ ಅಂಶದಲ್ಲಿನೂ ನಾವು ವಿರೋಧ ಅಂತ ಹೇಳ್ತಾ ಇಲ್ಲ. ಭಾಗವತ ಮತಕ್ಕೂ ವೇದಾಂತ ಮತಕ್ಕೂ ಎಲ್ಲಾ ಅಂಶದಲ್ಲಿಯೂ ನಾನು ಇಷ್ಟು ಸಂಪೂರ್ಣ ವಿರೋಧ ಅದಂತ ನಾನು ಅದನ್ನ ಒಪ್ಕೊಳ್ಳೋದಿಲ್ಲ. ಆದ್ರೆ ಇನ್ನೊಂದು ಅಂಶದೊಳಗ, ಬೇರೆ ಒಂದು ಅಂಶದೊಳಗ ಅವರಿಗೆ ನಮಗ್ ವಿರುದ್ಧ ಅನ್ನುವಂತಹದ್ದು ಅದ. ಯಾಕಂದ್ರೆ ಅವರು ಹೇಳುವಂತಹದ್ದು ಅದು ಶ್ರುತಿ ಸಮ್ಮತವಲ್ಲ. ಕೆಲವೊಂದು ಅಂಶ ಅದು ಅಲ್ಲಿ ವಿರೋಧ ಬರ್ತದ. ವಿರೋಧ ಬರುವುದರಿಂದ ನಾವು ಅದನ್ನ ಖಂಡನ ಮಾಡ್ತೇವೆ ಅಂತ, ನಾವು ತಿರಸ್ಕಾರ ಮಾಡ್ತೇವಿ ಅಂತ ಇಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾರೆ ಆಚಾರ್ಯರು. ತತ್ರ ಭಾಗವತ ಮನ್ಯಂತೆ. ಈಗ ಭಾಗವತದ ಮತದ ಪ್ರಕಾರ ಅವ್ರ ಅಭಿಪ್ರಾಯ ಏನದ, ಅವ್ರ ಮತದ ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ ಅವರು. ಭಗವಾನೇವ ಏಕಃ ವಾಸುದೇವಃ ನಿರಂಜನಃ ಜ್ಞಾನಸ್ವರೂಪಃ ಪಾರಮಾರ್ಥ ತತ್ವ. ಇಲ್ಲಿ ಭಾಗವತ ಮತದ ಒಂದು ಅಭಿಪ್ರಾಯವನ್ನ ಇಲ್ಲಿ ಆಚಾರ್ಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರ ಮತದ ಪ್ರಕಾರ ಏನು ಇದರಲ್ಲಿ ವಿರೋಧಾಂಶಗಳು ಏನದಾವು, ಅವ್ರು ಏನೇನು ಒಪ್ತಾರ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಭಗವಾನೇವ ಏಕಃ ವಾಸುದೇವಃ ನಿರಂಜನಃ ಜ್ಞಾನಸ್ವರೂಪಃ ಪಾರಮಾರ್ಥ ತತ್ವಂ. ಇಲ್ಲಿ ಭಗವಂತನಾಗಿರ್ತಕ್ಕಂಥ ಯಾವ ಒಬ್ಬ ವಾಸುದೇವ ಅನ್ನುವಂಥವನಿದಾನ, ಒಬ್ಬನೇ ಅದಾನ, ಅವನು ಭಗವಂತ. ವಾಸುದೇವ ನಿರಂಜನ, ಅವನು ನಿರಂಜನ ಸ್ವರೂಪದಾನಂತ. ನಿರಂಜನ ಅಂದ್ರೆ ಅವನಿಗೆ ಯಾವುದರ ಸ್ಪರ್ಶವೂ ಇಲ್ಲ, ಅವನು ಯಾವುದರ ಅಂಟು ಇಲ್ಲ ಅಂತ ಅವನಿಗೆ. ಮತ್ತು ಜ್ಞಾನ ಸ್ವರೂಪದಾನ ಅವನು. ಯಾರು ವಾಸುದೇವ ಅನ್ನುವಂತ ಪರಮಾತ್ಮ ಏನದಾನಲ್ಲ, ಅವನು ನಿರಂಜನ ಮತ್ತು ವಾಸುದೇವ ಪಾರಮಾರ್ಥ ತತ್ವಂ. ಪಾರಮಾರ್ಥ ಅಂದ್ರ ಮೂರೂ ಕಾಲದಲ್ಲಿ ಇರತಕ್ಕಂಥವನು, ತ್ರಿಕಾಲ ಬಾಧಿತ ಅಂತ ಹೇಳ್ತೇವಲ್ರಿ. ಈ ಪರಬ್ರಹ್ಮ ಅಂತ ನಾವು ಕರಿತೀವಿ, ಅವನು ವಾಸುದೇವ ಅಂತ ಕರಿತಾನ. ಇಲ್ಲಿ ಪರಬ್ರಹ್ಮ ಅನ್ನುವಂತಹದ್ದು ತ್ರಿಕಾಲ ಬಾಧಿತವಾಗಿರತಕ್ಕಂತಹದ್ದು, ಅದು ಪಾರಮಾರ್ಥ ವಸ್ತು ಅಂತ. ಹಂಗಿಲ್ಲಿ ವಾಸುದೇವ ಅವನು ನಿರಂಜನನೂ ಹೌದು, ಜ್ಞಾನ ಸ್ವರೂಪನೂ ಹೌದು, ಅಷ್ಟೇ ಅಲ್ಲ ಅವನು ಪಾರಮಾರ್ಥ ತತ್ವವೇ ಆಗಿದ್ದಾನೆ ಅಂತ, ಪಾರಮಾರ್ಥ ಸ್ವರೂಪನೇ ಆಗಿದ್ದಾನೆ ಅಂತ. ಅಂದ್ರೆ ಮೂರೂ ಕಾಲದಲ್ಲಿ ನಾಶರಹಿತನಾಗಿದ್ದಾನೆ ಅಂತ ಹೇಳಿ ಆ ಒಬ್ಬ ಭಗವಂತನನ್ನೇ ಕುರಿತು ಅವರು ಉಪದೇಶ ಮಾಡ್ತಾ ಇದ್ದಾರೆ.
ಸ ಚತುರ್ಧ ಆತ್ಮಾನಂ ಪ್ರವಿಭಜ್ಯ ಪ್ರತಿಷ್ಠಿತಃ. ಆ ಭಗವಂತ ತನ್ನನ್ನ 4 ರೀತಿಯಾಗಿ ವಿಭಾಗ ಮಾಡ್ಕೊಂಡಾನಂತವನು. ಯಾರೋ ವಾಸುದೇವ ಅಂತೇನದಾನಲ್ರಿ, ಅವನು ತನ್ನನ್ನ ಇಲ್ಲಿ 4 ರೀತಿಯಾಗಿ ತನ್ನ ವಿಂಗಡಿಸ್ಕೊಂಡಾನ ಅಂತ, ವಿಭಾಗ ಮಾಡ್ಕೊಂಡಾನ ಅಂತ. ಚತುರ್ಥ ಅಂದ್ರೆ 4 ರೀತಿ ಅಂತ. ಆತ್ಮಾನಂ ಪ್ರವಿಭಜ್ಯ ಪ್ರತಿಷ್ಠಿತ ಅಂದ್ರೆ 4 ರೀತಿಯಾಗಿ ತನ್ನನ್ನ ವಿಭಾಗಿಸಿಕೊಂಡು ಇರುವಂತವನಾಗಿದ್ದಾನೆ. ವಾಸುದೇವ ವ್ಯೂಹ ರೂಪೇಣ, ಮೊದಲನೇದ್ದು ಯಾವುದು ಅಂತಂದ್ರೆ ವಾಸುದೇವ ವ್ಯೂಹ ರೂಪವಾಗಿರ್ತಕ್ಕಂಥದ್ದು ಮೊದಲನೇದ್ದು. ಆಮೇಲೆ ಎರಡನೇದ್ದು ಯಾವುದು ಅಂತಂದ್ರೆ ಸಂಕರ್ಷಣ ವ್ಯೂಹ ರೂಪೇಣ. ಇಲ್ಲಿ ಸಂಕರ್ಷಣ ವ್ಯೂಹ ರೂಪದಿಂದ ಎರಡನೇದಾಗಿ ತನ್ನನ್ನು ವಿಭಾಗಿಸಿಕೊಂಡಿದ್ದಾನೆ. ಆಮೇಲೆ ಮೂರನೇದ್ದು ಪ್ರದ್ಯುಮ್ನ ವ್ಯೂಹ ರೂಪೇಣ, ಪ್ರದ್ಯುಮ್ನ ವ್ಯೂಹ ರೂಪದಿಂದ ಮೂರನೇದಾಗಿ ತನ್ನನ್ನು ವಿಭಾಗಿಸಿಕೊಂಡಿದ್ದಾನೆ. ಆ ಬಳಿಕ ನಾಲ್ಕನೇದ್ದು ಯಾವುದು ಅಂತಂದ್ರೆ ಅನಿರುದ್ಧ ವ್ಯೂಹ ರೂಪೇಣ, ಅನಿರುದ್ಧ ವ್ಯೂಹ ರೂಪದಿಂದ ಈ ರೀತಿಯಾಗಿ 4 ರೀತಿಯಾಗಿ ಒಬ್ಬ ಪರಮಾತ್ಮನೇ ತನ್ನನ್ನ 4 ರೀತಿಯಾಗಿ ವಿಭಾಗಿಸಿಕೊಂಡು ಇಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಹೇಳಿ ಈ ರೀತಿಯಾಗಿ ತನ್ನನ್ನ ತಾನು ವಿಭಾಗಿಸಿಕೊಂಡು ಅದಾನ ಅಂತ ಹೇಳಿ ಈ ರೀತಿಯಾಗಿ ಅವರು ಮತದ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ ಆಚಾರ್ಯರು. ಇಲ್ಲಿ ವಾಸುದೇವೋ ನಾಮ ಪರಮಾತ್ಮ ಉಚ್ಯತೆ. ಇಲ್ಲಿ ವಾಸುದೇವ ಅಂತಂದ್ರೆ ಯಾರು ಅಂದ್ರೆ ಪರಮಾತ್ಮ ಅಂತ. ಪರಮಾತ್ಮನಿಗೆ ವಾಸುದೇವ ಅಂತ ಕರೀತಾರ. ನಾವು ಹೇಗೆ ಪರಬ್ರಹ್ಮ ಅಂತೇವಲ್ಲ ಹಂಗ ಅವರು ಪರಮಾತ್ಮ, ಅವನಿಗೆ ವಾಸುದೇವ ಅಂತ ಹೇಳ್ಕೊಂಡು ಬಂದ್ರವರು. ಆ ಬಳಿಕ ಸಂಕರ್ಷಣೋ ನಾಮ ಜೀವ. ಇಲ್ಲಿ ಸಂಕರ್ಷಣ ಅಂತ ಹೇಳಿರಲ್ಲ, ಸಂಕರ್ಷಣೋ ನಾಮ, ಸಂಕರ್ಷಣ ಅಂತಂದ್ರೆ ಏನು? ಜೀವ. ಜೀವನಿಗೆ ಸಂಕರ್ಷಣ ಅಂತ ಕರೀತಾ ಇದ್ದಾರೆ. ಆ ಬಳಿಕ ಪ್ರದ್ಯುಮ್ನೋ ನಾಮ ಮನಃ. ಇಲ್ಲಿ ಪ್ರದ್ಯುಮ್ನ ಅಂತಂದ್ರೆ ಯಾವುದು? ಮನಸ್ಸು. ಮನಸ್ಸಿಗೆ ಪ್ರದ್ಯುಮ್ನ ಅಂತ ಕರೀತಾ ಇದ್ದಾರೆ. ಸಂಕರ್ಷಣ ಅಂದ್ರೆ ಜೀವ, ಪ್ರದ್ಯುಮ್ನ ಅಂದ್ರೆ ಮನಸ್ಸು. ಆ ಬಳಿಕ ಅನಿರುದ್ಧೋ ನಾಮ ಅಹಂಕಾರ. ಇಲ್ಲಿ ಅನಿರುದ್ಧ ಅಂತಂದ್ರೆ ಅಹಂಕಾರ ಅಂತ, ಅಹಂಕಾರ ಅಂತ ಕರಿತಾ ಇದ್ದಾರೆ. ಅಂದ್ರೆ ಈ ವ್ಯೂಹಗಳನ್ನ ಬೇರೆ ಬೇರೆ ಮತದವರು ಬೇರೆ ಬೇರೆ ಬಗೆಯಿಂದ ಅವರು ವ್ಯಾಖ್ಯಾನವನ್ನು ಮಾಡ್ಕೊಂಡು ಬಂದಾರ ಇಲ್ಲಿ. ಆದ್ರೆ ಇಲ್ಲಿ ವಾಸುದೇವ ಅಂತಂದ್ರೆ ಇಲ್ಲಿ ಪಾರಮಾರ್ಥ, ಅವ್ ಪರಮಾರ್ಥ ಅಂತ ಹೇಳ್ತಾ ಇದ್ದಾರಲ್ಲ. ಯಾಕಂದ್ರೆ ಅದ್ವೈತ ಮತಕ್ಕೂ ಇಲ್ಲಿ ಭಾಗವತ ಮತಕ್ಕೂ ಇಲ್ಲಿ ಸ್ವಲ್ಪ ಸಂಬಂಧ ಆಗ್ತಾ ಇದ್ದಿಲ್ಲ. ಯಾಕಂದ್ರೆ ಪಾರಮಾರ್ಥ ಬ್ರಹ್ಮ ಪಾರಮಾರ್ಥ ಸ್ವರೂಪ ಅಂತ ಹೇಳ್ತೇವಲ್ಲ, ಹಂಗ ಇಲ್ಲಿ ಪರಮಾತ್ಮನು ಕೂಡ ಪಾರಮಾರ್ಥ ಸ್ವರೂಪ ಅನ್ನುವಂತಹದ್ದನ್ನ ಆ ಭಾಗವತಕಾರ ಹೇಳ್ತಾರಲ್ಲ, ಅಲ್ಲಿ ಸ್ವಲ್ಪ ಇಲ್ಲಿ ಸಾಮ್ಯ ಆಕೈತೆ ಅಂತ ಅವ್ರಿಗೆ ನಮಗಿಲ್ಲಿ. ತೇಷಾಂ ವಾಸುದೇವ ಪರಾ ಪ್ರಕೃತಿ. ಇಲ್ಲಿ ವಾಸುದೇವ ಅಂತ ನಾವು ಕರಿತಾ ಇದ್ದೇವಲ್ಲ, ಇವನು ಎಲ್ಲದಕ್ಕೂ ಮೂಲ ಕಾರಣ ಅಂತ. ಇವನು ಪರ ಅಂದ್ರೆ ಏನು? ಶ್ರೇಷ್ಠವಾಗಿರ್ತಕ್ಕಂತ ಕಾರಣ ಅಂತ ತಿಳಿಸ್ಕೊಳ್ತಾನ. ಇತರೆ ಸಂಕರ್ಷಣಾದಯ ಕಾರ್ಯಂ. ಇಲ್ಲಿ ಸಂಕರ್ಷಣ ಮೊದಲಾದವ್ರು ಅದಾರಲ್ರಿ, ಸಂಕರ್ಷಣ ಆಗ್ಲಿ ಪ್ರದ್ಯುಮ್ನ ಆಗಲಿ ಇನ್ನೊಬ್ರು ಯಾರೇ ಅನಿರುದ್ಧ ಅನ್ರಿ, ಇವ್ರೇನದಾರಲ್ಲ ಇವರು ಕಾರ್ಯರು ಅಂತ. ಇವರು ಕಾರ್ಯ. ಇಲ್ಲಿ ವಾಸುದೇವ ಮಾತ್ರ ಏನದಾನ ಅಂತಂದ್ರೆ ಕಾರಣ, ಇವನೇ ಮೂಲ ಕಾರಣ ಅಂತ ಇವನು. ಈ ರೀತಿಯಾಗಿ ಪ್ರಕೃತಿ ಉಳಿದಿರ್ತಕ್ಕಂಥವ್ರೆಲ್ಲ ಸಂಕರ್ಷಣಾದಿಗಳು ಕಾರ್ಯ ಅಂತ ಹೇಳಿ ಇಲ್ಲಿ ಹೇಳಿದ್ರು, ಆಚಾರ್ಯ ಹೇಳಿದರು. ತಮ್ ಇತ್ತಂ ಭೂತಂ ಪರಮೇಶ್ವರಂ ಭಗವಂತಂ ಅಂದ್ರೆ ಈ ಸ್ವರೂಪವಾಗಿರ್ತಕ್ಕಂಥ ಯಾವ ಪರಮೇಶ್ವರನನ್ನ ಅಭಿಗಮನ ಉಪಾದಾನ ಇಜ್ಜ ಸ್ವಾಧ್ಯಾಯ ಯೋಗೈಹಿ ವರ್ಷಶತಂ ಇಷ್ಟ್ವಾ ಕ್ಷೀಣಕ್ಲೇಶಃ ಭಗವಂತಮೇವ ಪ್ರತಿಪದ್ಯತೆ ಇತಿ. ನೋಡಿ, ಇಂಥ ಸ್ವರೂಪವುಳ್ಳಂತ ಭಗವಂತನನ್ನ
ನಾವೇನ್ ಮಾಡಬೇಕು ಅಂತಂದ್ರೆ ಅಭಿಗಮನ ಹ್ಮ್ ಮತ್ತು ಉಪಾದಾನ, ಹ್ಮ್ ಆಮೇಲೆ ಇಜ್ಜ, ಸ್ವಾಧ್ಯಾಯ ಮತ್ತು ಯೋಗ, ಹ್ಮ್ ಈ ಒಂದು ಸಾಧನೆಗಳಿಂದ ಹ್ಮ್ ವರ್ಷ ಶತಂ ಹ್ಮ್ ಅಂದ್ರೆ ಒಂದು 100 ವರ್ಷಗಳ ಪರ್ಯಂತರವಾಗಿ ಹ್ಮ್ ನಾವು ಉಪಾಸನ ಮಾಡ್ಬೇಕಂತಲ್ಲಿ. ಹ್ಮ್ ಇಷ್ಟವ ಅಂತಂದ್ರೆ ಏನು, ಹ್ಮ್ ಭಕ್ತಿಯಿಂದ ಉಪಾಸನೆ ಮಾಡಿಕೊಂಡು ಹ್ಮ್ ಕ್ಷೀಣ ಕ್ಲೇಶ, ಹ್ಮ್ ನಮ್ಮಲ್ಲಿರ್ತಕ್ಕಂಥ ಪಾಪಾದಿ ದೋಷಗಳನ್ನು ನಾವು ಕಳ್ಕೊಂಡು ಹ್ಮ್ ಭಗವಂತಮೇವ ಪ್ರತಿಪದ್ಯತೆ, ಹ್ಮ್ ಆ ಭಗವಂತನನ್ನೇ ನಾವು ಹೊಂದ್ತಾ ಇದ್ದೀವಿ ಅಂತ. ಹ್ಮ್ ನಾವು ಭಗವಂತನ್ನೇ ಹೊಂದಬೇಕಾಗಿತ್ತು ಅಂತಂದ್ರೆ ಹ್ಮ್ ಇಷ್ಟೆಲ್ಲಾ ಸಾಧನೆ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಹ್ಮ್ ಅಭಿಗಮನ, ಉಪಾದಾನ, ಇಜ್ಜಾ, ಸ್ವಾಧ್ಯಾಯ, ಯೋಗ, ಹ್ಮ್ ಇವುಗಳಿಂದ ಅಂತ ಹೇಳಿದ್ರು ಅವರು. ಹ್ಮ್ ಇಲ್ಲಿ ಅಭಿಗಮನ ಅಂತಂದ್ರೆ ಏನು, ಹ್ಮ್ ಉಪಾದಾನ ಅಂತಂದ್ರೆ ಯಾವುದು, ಇಜ್ಜ ಅಂದ್ರೆ ಯಾವುದು ಅನ್ನೋದ್ರ ಬಗ್ಗೆ ಹೇಳ್ತಾರ. ಹ್ಮ್ ವಾಕ್ಕಾಯ ಮನಸ್ಸುಗಳನ್ನ ಸಾವಧಾನವಾಗಿಟ್ಟುಕೊಂಡು ಹ್ಮ್ ನಾವೇನ್ ದೇವತಾಗೃಹಕ್ಕೆ ಹೋಗ್ತಾ ಇದ್ದೇವಲ್ಲ, ಇದಕ್ಕೆ ಅಭಿಗಮನ ಅಂತ ಹೇಳಿದ್ರು. ಹ್ಮ್ ಅಭಿಗಮನ ಅಂತಂದ್ರೆ ಏನು, ವಾಕ್ ಅಂದ್ರೆ ನಮ್ಮ ವಾಣಿ, ಹ್ಮ್ ಕಾಯ ಅಂದ್ರೆ ನಮ್ಮ ಶರೀರ, ಹ್ಮ್ ನಮ್ಮ ವಾಣಿ ಶರೀರ ಈ ಮನಸ್ಸುಗಳನ್ನ ಹ್ಮ್ ಸಾವಧಾನವಾಗಿ ಇಟ್ಟುಕೊಂಡು ಅಂತ. ಹ್ಮ್ ಅಂದ್ರೆ ಇವುಗಳ ಶುದ್ಧವಾಗಿ ಇಟ್ಟುಕೊಂಡು ಹ್ಮ್ ನಾವು ಬಹಳ ಎಚ್ಚರಿಕೆಯಿಂದ ಏನ್ ಮಾಡ್ಬೇಕು, ದೇವತಾ ಗೃಹಕ್ಕೆ ಹ್ಮ್ ಅಲ್ಲಿ ಹೋಗುದಕ್ಕನ್ನ ಅಭಿಗಮನ ಅಂತ ಕರೀತಾರ. ಹ್ಮ್ ಇನ್ನ ಉಪಾದಾನ ಅಂತಂದ್ರೆ ಏನು, ಹ್ಮ್ ಪೂಜಾ ದ್ರವ್ಯಗಳನ್ನ ಸಂಪಾದನ ಮಾಡಿಕೊಳ್ಳುವುದಕ್ಕನ್ನ ಉಪಾದಾನ ಅಂತ ಕರೀತಾರ. ಹ್ಮ್ ನಾವು ದೇವರನ್ನ ಪೂಜಾ ಮಾಡ್ಬೇಕಲ್ರಿ ಇವಾಗ, ಹ್ಮ್ ಮತ್ತೆಲ್ಲಾ ಪೂಜಾ ಸಾಮಗ್ರಿ ಬೇಕಾಗ್ತಾವಲ್ರಿ ಇವಾಗ ಅಲ್ಲಿ. ಹೌದು. ಆ ಪೂಜಾ ಸಾಮಗ್ರಿಗಳನ್ನ ಎಲ್ಲ ಸಂಗ್ರಹ ಮಾಡ್ಕೋಬೇಕಲ್ರಿ ಅವನ್ನ, ಹ್ಮ್ ಅದನ್ನ ಸಂಪಾದಿಸಿಕೊಳ್ಳುವುದಕ್ಕನ ಉಪಾದಾನ ಅಂತ ಕರೆದ್ರು. ಹ್ಮ್ ಇನ್ನು ಇಜ್ಜೆ ಅಂತಂದ್ರ ಹ್ಮ್ ಪೂಜಿಸುವುದು, ಹ್ಮ್ ಆ ಭಗವಂತನನ್ನ ಅಲ್ಲಿ ಸ್ನಾನಾದಿಗಳನ್ನ ಮಾಡಿಸಿ ಹ್ಮ್ ಮತ್ತ ಅವನಿಗೆ ಅಲ್ಲಿ ಭಸ್ಮ, ಕುಂಕುಮ ಹ್ಮ್ ಇತ್ಯಾದಿಗಳನ್ನ ಅಲ್ಲೆಲ್ಲ ಲೇಪನ ಮಾಡ್ಬೇಕಲ್ರಿ. ಹ್ಮ್ ಪತ್ರ ಪುಷ್ಪಗಳನ್ನ ಏರಿಸ್ಬೇಕಲ್ರಿ. ಹ್ಮ್ ಏರಿಸಿ ಅವನ್ನ ಅಭಿಷೇಕ ಮಾಡಿ ಅವನನ್ನು ಪೂಜಾ ಮಾಡ್ತೀವಲ್ರಿ. ಹ್ಮ್ ಪೂಜಿಸುವುದಕ್ಕನ ಯುಜ್ಜೆ ಅಂತ ಕರೀತಾ ಇದ್ದಾರೆ. ಹ್ಮ್ ಇನ್ನ ಸ್ವಾಧ್ಯಾಯ ಅಂತಂದ್ರೆ ನಾವೇನ್ ಜಪ ಮಾಡ್ತೀವಲ್ಲ, ಕೈಯ ಜಪ ಹಿಡ್ಕೊಂಡು ಹ್ಮ್ ಅಲ್ಲಿ ಒಂದು ಮಂತ್ರವನ್ನ ಪಠನ ಮಾಡ್ಕೊಂತ ಜಪ ಮಾಡ್ತೀವಲ್ಲ, ಹ್ಮ್ ಇದಕ್ಕನ ಸ್ವಾಧ್ಯಾಯ ಅಂತ ಕರೀತಾರ. ಹ್ಮ್ ಇನ್ನು ಧ್ಯಾನವೇ ಇಲ್ಲಿ ಯೋಗ ಅಂತ. ಹ್ಮ್ ನಾವು ಮನಸ್ಸನ್ನ ಏಕಾಗ್ರ ಮಾಡಿ ಧ್ಯಾನ ಮಾಡ್ತಾ ಇದ್ದೇವಲ್ಲ, ಹ್ಮ್ ಇದಕ್ಕೆ ಯೋಗ ಅಂತ ಕರ್ಕೊಂಡು ಬಂದಾರ. ಹ್ಮ್ ಇನ್ನ ಬೇರೆ ಗ್ರಂಥೊಳಗೂ ಅದಕ್ಕೆ ಬೇರೆ ಅರ್ಥನೂ ಮಾಡಿದಾರ. ಹ್ಮ್ ಈ ಮಂತ್ರ ಜಪ, ಸ್ತುತಿ, ನಮಸ್ಕಾರ ಏನದಾವಲ್ಲ, ಹ್ಮ್ ಇವುಗಳನ್ನ ಮಾಡೋದನ್ನ ಅಭಿಗಮನ ಅಂತ ಹೇಳ್ಕೊಂಡು ಬಂದ್ರು. ಹ್ಮ್ ಸಾಯಂಕಾಲದಲ್ಲಿ ಭಗವಂತನ ಚಿತ್ತವನ್ನ ಇಡ್ತೇವಲ್ಲ, ಹ್ಮ್ ಇದಕ್ಕನ್ನ ಯೋಗ ಅಂತ ಹೇಳಿ ಹ್ಮ್ ಬೇರೊಂದು ಗ್ರಂಥದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಹ್ಮ್ ಈ ರೀತಿಯಾಗಿ ಒಂದು 100 ವರ್ಷ ಹ್ಮ್ ನಾವು ಆ ಪರಮಾತ್ಮನ ಪೂಜಿಸಿ ಹ್ಮ್ ನಮ್ಮಲ್ಲಿರ್ತಕ್ಕಂಥ ಏನ್ ಕ್ಲೇಶಗಳದಾವಲ್ರಿ, ಹ್ಮ್ ಪಂಚ ಕ್ಲೇಶಗಳು, ಅವಿದ್ಯಾ, ಅಭಿನಿವೇಶ, ಹ್ಮ್ ರಾಗ, ದ್ವೇಷ ಇವೇನದಾವಲ್ರಿ. ಹ್ಮ್ ಅವಿದ್ಯಾ, ರಾಗ, ದ್ವೇಷ, ಅಭಿನಿವೇಶ, ಹ್ಮ್ ಇನ್ನೊಂದೈತೆ ಅದು. ಇವು ಇಷ್ಟು ಕಳ್ಕೊಳ್ಬೇಕಲ್ರಿ ಇವನ್ನ. ಹೌದು. ಈ ಪಂಚಕ್ಲೇಶಗಳನ್ನ ಕಳ್ಕೊಂಡು ಹ್ಮ್ ಆ ಭಗವಂತನನ್ನೇ ನಾವು ಸೇರ್ತಾ ಇದ್ದೀವಿ ಅಂತ ಹ್ಮ್ ಅವನನ್ನ ಪೂಜಿಸಿ ಈ ರೀತಿಯಾಗಿ ನಾವು ಆರಾಧನೆಯನ್ನ ಮಾಡಿ ಹ್ಮ್ ಎಷ್ಟು 100 ವರ್ಷ ಅಂತ ಹೇಳ್ತಾರ ಅವ್ರು. ಹ್ಮ್ ಅದು ನಮ್ಮ ಆಯುಷ್ ಇರೋ ತನಕನೂ ಹ್ಮ್ ಈ ರೀತಿ ನಾವು ಮಾಡುವುದರಿಂದ ನಾವು ಭಗವಂತನೇ ಪಡ್ಕೊಳ್ತೇವಿ ಅಂತೇಳಿ ಹ್ಮ್ ಇದು ಭಾಗವತ ಮತದ ಸಾರಾಂಶ ಇದ್ರು. ಹೌದು. ಭಾಗವತ ಮತದವ್ರು ಈ ರೀತಿಯಾಗಿ ಒಪ್ಕೊಂಡಿದಾರ ಅಂತ ಅವ್ರು. ಹ್ಮ್ ಅವ್ರು ಏನ್ ಹೇಳ್ತಾರ ಅನ್ನೋದ್ರ ಬಗ್ಗೆ, ಭಾಗವತದವ್ರು ಏನೇನ್ ಅಭಿಪ್ರಾಯ ಐತೆ ಅನ್ನೋದ್ರ ಬಗ್ಗೆ, ಅವ್ರ ಸಿದ್ಧಾಂತ ಏನದ ಅನ್ನೋದ್ರ ಬಗ್ಗೆ ಹ್ಮ್ ಆಚಾರ್ಯರು ಅದರ ಸಾರಾಂಶವನ್ನ ಹೇಳಿದ್ರಿ. ಹ್ಮ್ ಈಗ ಆ ಮತವನ್ನ ಖಂಡನ ಮಾಡ್ತಾರೆ ಇವಾಗ ಹ್ಮ್ ಆಚಾರ್ಯರು. ಹ್ಮ್ ಆ ಮತದಲ್ಲಿ ಏನೋ ಒಂದು ದೋಷ ಇದೆ ಅನ್ನೋದನ್ನ ಹ್ಮ್ ಈಗ ಹೇಳ್ತಾ ಇದ್ದಾರ. ಹ್ಮ್ ತತ್ರ ಯತ್ ತಾವತ್ ಉಚ್ಯತೆ. ಇಲ್ಲಿ ಈ ವಿಷಯದೊಳಗ ನಾವು ಮೊದಲು ಹೇಳ್ತಾ ಇದ್ದೇವೆ, ಏನಂತ ಹೇಳ್ತೀವಿ ಅಂತಂದ್ರೆ, ಯೋ ಅಸೌ ನಾರಾಯಣ ಹ್ಮ್ ಪರಹ ಅವ್ಯಕ್ತಾತ್, ಹ್ಮ್ ಅಂದ್ರೆ ಪರಹ ಅವ್ಯಕ್ತಾತ್ ನಾರಾಯಣ. ಹ್ಮ್ ಇಲ್ಲಿ ಅವ್ಯಕ್ತಕ್ಕಿಂತಲೂ ಪರನಾಗಿರ್ತಕ್ಕಂಥವನು ನಾರಾಯಣ ಅಂತ. ಹ್ಮ್ ಅವನು ನಾರಾಯಣ ಅಂತ ಕರೀತಾರ ಅವನಿಗೆ. ಹ್ಮ್ ಅವ್ಯಕ್ತಾತ್ ಪರಹ ನಾರಾಯಣ ಅಂತ. ಹ್ಮ್
ಅವ್ಯಕ್ತ ತತ್ವಕ್ಕಿಂತಲೂ ಶ್ರೇಷ್ಠನಾಗಿರ್ತಕ್ಕಂಥವನು ನಾರಾಯಣಾಗಿದ್ದಾನೆ. ಪ್ರಸಿದ್ಧ ಪರಮಾತ್ಮ, ಅವನು ಪರಂ ಆತ್ಮ ಅಂದ್ರೆ ಎಲ್ಲರ ಆತ್ಮ ಅಂತವನು. ಸರ್ವಾತ್ಮ ಅಂದ್ರೆ ಸರ್ವರ ಆತ್ಮನಾಗಿದ್ದಾನೆ. ಸ ಆತ್ಮನ ಆತ್ಮಾನಂ ಅನೇಕದ ವ್ಯೂಹ ಅವಸ್ಥಿತ ಇತಿ ತನ್ನಿರಾಕ್ರಿಯತೆ. ಇಲ್ಲಿ ಆ ಆತ್ಮ ಏನದನಲ್ಲ ಅಂದ್ರೆ ತನ್ನಿಂದ, ಯಾರು ಪರಮಾತ್ಮ ಇಲ್ಲಿ ಸ ಆತ್ಮನ ಆತ್ಮಾನಂ ತನ್ನನ್ನ ತನ್ನಿಂದ ಅನೇಕದ ವ್ಯೂಹ ಅವಸ್ಥಿತ, ಇಲ್ಲಿ ಅನೇಕ ರೂಪವಾಗಿ ಒಂದು ವ್ಯೂಹ ರೂಪದಿಂದ ಅದನ್ನೇನು ವಿಭಾಗ ಮಾಡಿ ಇರ್ತಾ ಇದ್ದಾನಲ್ಲ, ಇರ್ತಾನಂತ ಹೇಳಿದ್ರಲ್ರಿ ಈಗ ಅವನು. ಇಲ್ಲಿ ಪರಮಾತ್ಮ ಅವನು ಮೊದಲು ಒಬ್ಬನೇ ಅಂತ ಹೇಳಿದ್ರು, ಆಮೇಲೆ ತಾನೇ ಇಲ್ಲಿ ಅನೇಕ ರೂಪವಾಗಿ ವಿಂಗಡಿಸಿಕೊಂಡು ಅದಾನ ಅಂತ ಹೇಳಿ ಇವರೇನ ಹೇಳಿದ್ರಲ್ಲ ಭಾಗವತ ಮತದವರು, ತನ್ನಿರಾಕ್ರಿಯತೆ, ನಾವು ಅದನ್ನ ನಿರಾಕರಣೆ ಮಾಡ್ತಾ ಇದ್ದೀವಿ. ತನ್ನನ್ನ 4 ರೀತಿಯಾಗಿ ವಿಭಾಗ ಮಾಡಿಕೊಂಡು ಇರ್ತಾನೆ ಅಂತೇನು ಹೇಳ್ತಾ ಇದ್ದಾರಲ್ಲ ಭಾಗವತರು, ಇದು ನಮಗ್ ಒಪ್ಪಿಗೆ ಇಲ್ಲ. ಇದನ್ನ ಶ್ರುತಿ ಎಲ್ಲಿ ಕೂಡ ಹೇಳಿಲ್ಲ. ಇದನ್ನ ಇವರು ಭಾಗವತರು ಹೇಳ್ತಾ ಇದ್ದಾರೆ ಸುಮ್ಮನೆ. ಇದನ್ನ ನಾವು ನಿರಾಕರಣೆ ಮಾಡ್ತಾ ಇದ್ದೀವಿ. ಸ ಏಕದಾ ಭವತಿ ತ್ರಿದಾ ಭವತಿ ಇತ್ಯಾದಿ ಶ್ರುತಿಭ್ಯಃ. ಇಲ್ಲಿ ಅವನು ಏಕದಾ ಭವತಿ, ಚಾಂದೋಗ್ಯೋಪನಿಷತ್ನಲ್ಲಿ ಏನ್ ಹೇಳ್ತಾರ ಅಂತಂದ್ರೆ, ಅವನು ಒಂದೇ ರೂಪನಾಗ್ತಾನ, ಅಥವಾ ತ್ರಿದಾ ಭವತಿ, ಅವನು 3 ರೂಪವುಳ್ಳವನಾಗ್ತಾನ ಅಂತೇಳಿ ಶ್ರುತಿ ಎನ್ನುವಂತಹದ್ದು ಹೇಳ್ತದ. ಪರಮಾತ್ಮನ ಅನೇಕದ ಭಾವಸ್ಯ ಅಧಿಗತತ್ವಾತ್, ಅಂದ್ರೆ ಪರಮಾತ್ಮನು ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಭಾವನ್ನ ಪಡೆಯುವಂತಹದ್ದು ಶ್ರುತಿಗಳಲ್ಲಿ ನಮಗ ತಿಳಿದು ಬರ್ತೈತಿ ಅಂತ. ಯಾಕೆ ಶ್ರುತಿನೇ ಹೇಳ್ತೈತಿಲ್ಲ, ಅವನು ಏಕದಾ ಭವತಿ ತ್ರಿದಾ ಭವತಿ ಅಂತೇಳಿ ಶ್ರುತಿನ ಏನ್ ಹೇಳ್ತೈತಿ, ಅವನು ಒಂದೇ ರೂಪವಾಗ್ತಾನ ಅಥವಾ 3 ರೂಪ ಉಳ್ಳವನಾಗ್ತಾನ ಅಂತೇಳಿ ಶ್ರುತಿಗಳಲ್ಲಿ ಪರಮಾತ್ಮ ಅನೇಕ ರೂಪಗಳನ್ನ ಪಡಿತಾನನ್ನುವಂತಹದ್ದು ಇದು ನಮಗ ಶ್ರುತಿಯಿಂದ ನಿಶ್ಚಯ ಆಗೈತಲ್ರಿ ಇವಾಗ. ಯಾಕೆ ಶ್ರುತಿಭ್ಯ ಪರಮಾತ್ಮನಃ ಅನೇಕದಾ ಭಾವಸ್ಯ, ಅಂದ್ರೆ ಪರಮಾತ್ಮನು ಅನೇಕ ಭಾವನ ಹೊಂದುವಂತಹದ್ದು ಅಧಿಗತತ್ವಾತ್, ಇದು ನಮಗ ತಿಳಿದು ಬಂದೈತಿ ಅಂತ. ಇದರಿಂದ ನಮ್ಮ ಶ್ರುತಿಗಳಿಂದ ಇದು ನಿಶ್ಚಯ ಆಗೈತಲ್ರಿ ಇವಾಗ. ಮತ್ತು ಹೇಳ್ತಾ ಇದ್ದಾರ, ಯದಪಿ ತಸ್ಯ ಭಗವತಃ ಅಭಿಗಮನಾದಿ ಲಕ್ಷಣಂ ಆರಾಧನಂ ಅಜಸ್ರಂ ಅನನ್ಯಚಿತ್ತತೆಯ ಅವಿಪ್ರೇಯತೆ ತದಪಿ ನ ಪ್ರತಿಸಿದ್ಧ್ಯತೆ. ಹಾಗೆ ಇನ್ನೂ ಒಂದು ಹೇಳಿದ್ರು ಅವರು, ಈ ಭಗವಂತನನ್ನ ನಾವು ಒಲಿಸಿಕೊಳ್ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ನಾವು ಏನ್ ಮಾಡ್ಬೇಕು, ಅಭಿಗಮನಾದಿ ರೂಪವಾಗಿರ್ತಕ್ಕಂಥ ಅಭಿಗಮನಾದಿ ಲಕ್ಷಣಂ ಆರಾಧನಂ, ಅಲ್ಲಿ ಮೇಲೆ ಹೇಳ್ಕೊಂಬಂದ್ರಲ್ರಿ, ಅಭಿಗಮನ, ಉಪಾದಾನ, ವಿದ್ಯಾ, ಸ್ವಾಧ್ಯಾಯ, ಯೋಗ ಅಂತ ಹೇಳಿದ್ರಲ್ರಿ. ಆ ರೀತಿಯಾಗಿರ್ತಕ್ಕಂಥ ಆರಾಧನೆಯನ್ನ ಅಜಸ್ರಂ ಅಂದ್ರೆ ಅನವರತವಾಗಿ ಅಂತ, ನಿರಂತರವಾಗಿ ಅಂತ ನಾವು ಭಗವಂತನನ್ನ ಅಭಿಗಮನ, ಉಪಾದಾನ, ಇಜ್ಜಾ, ಸ್ವಾಧ್ಯ, ಯೋಗಗಳ ಮುಖಾಂತರವಾಗಿ ನಿರಂತರವಾಗಿ ಅನನ್ಯ ಚಿತ್ತತೆಯ, ಇಲ್ಲಿ ಅನನ್ಯವಾಗಿರ್ತಕ್ಕಂಥ ಚಿತ್ತ ಅಂದ್ರೆ ಮನಸ್ಸು, ಅಂದ್ರೆ ಮನಸ್ಸು ಏಕಾಗ್ರ ಮನಸ್ಸಿನಿಂದ ಅಂತ, ಏಕಾಗ್ರ ಮನಸ್ಸಿನಿಂದ ನಿರಂತರವಾಗಿ ಆ ಭಗವಂತನನ್ನ ಆರಾಧನೆ ಮಾಡತಕ್ಕಂತದ್ದೇನು ಹೇಳಿದಾರಲ್ಲ, ಆ ಅಭಿಪ್ರಾಯ ಅನ್ನುವಂತಹದ್ದು ಅಂತ. ಚಿತ್ತತೆಯ ಅಭಿಪ್ರೇಯತೆ, ಇದನ್ನೇನು ಅವ್ರ ಅಭಿಪ್ರಾಯ ಪಟ್ಟಾರಲ್ಲ, ತದಪಿ ನ ಪ್ರತಿಸಿದ್ಧತೆ, ನಾವ್ ಇದನ್ನ ತಿರಸ್ಕಾರ ಮಾಡಂಗಿಲ್ಲ ಅಂತಾರ ಅವರು. ಪರಮಾತ್ಮ 1 ರೂಪ ಆಗ್ತಾನ, 3 ರೂಪ ಆಗ್ತಾನ ಅಂತ ಶ್ರುತಿಗಳಲ್ಲಿ ಹೇಳಿರುವುದರಿಂದ ನಾವು ಅದನ್ನು ತಿರಸ್ಕಾರ ಮಾಡಕ್ ಹೋಗೋದಿಲ್ಲ. ಯಾಕೆ ಶ್ರುತಿ ಹೇಳಿದ್ದನ್ನ ನಾವು ಒಪ್ಕೊಳ್ತೇವಿ. ಮತ್ತು ಅವನನ್ನ ಒಲಿಸ್ಕೊಳ್ಬೇಕಾದ್ರ ಇಲ್ಲಿ ಅಭಿಗಮನ, ಉಪಾದಾನ, ಇಜ್ಜಾ, ಸ್ವಾಧ್ಯ, ಯೋಗ ಅಂತ ಸಾಧನೆ ಹೇಳ್ಯಾರಲ್ಲ, ಒಂದು ಉಪಾಸನ ಹೇಳ್ಯಾರಲ್ರಿ, ಅವನು ಆರಾಧನೆ ಮಾಡುವಂತ ಕ್ರಮ ಹೇಳ್ಯಾರಲ್ಲ, ಅದನ್ನ ನಾವು ತಿರಸ್ಕಾರ ಮಾಡಂಗಿಲ್ಲ, ಅದನ್ನ ನಾವು ಖಂಡನ ಮಾಡಂಗಿಲ್ಲ. ಆದ್ರೆ ನಾವು ಎಲ್ಲಿ ಖಂಡನ ಮಾಡ್ತೀವಿ ಅನ್ನೋದು ಮುಂದೆ ಹೇಳ್ತಾರೆ ಇವಾಗ. ಶ್ರುತಿ ಸ್ಮೃತ್ಯೋಹೋ ಈಶ್ವರ ಪ್ರನಿಧಾನಸ್ಯ ಪ್ರಸಿದ್ಧತ್ವಾತ್.
ಈಗ ಶ್ರುತಿ ಸ್ಮೃತಿಗಳಲ್ಲಿ ಹ್ಮ್ ಆ ಈಶ್ವರ ಪ್ರಣಿಧಾನ ಅನ್ನುವಂತಹದ್ದು ಪ್ರಸಿದ್ಧವಾಗಿದೆ ಅಂತ. ಹ್ಮ್ ಈಶ್ವರ ಪ್ರಣಿಧಾನಸ್ಯ ಪ್ರಸಿದ್ಧತ್ವಾತ್. ಹ್ಮ್ ಈಶ್ವರ ಪ್ರಣಿಧಾನ ಅಂತಂದ್ರೆ ಇಲ್ಲಿ ಈಶ್ವರನನ್ನ ಒಲಿಸ್ಕೊಳ್ಳಲಿಕ್ಕೆ ಹೇಳಿರ್ತಕ್ಕಂತ ಹ್ಮ್ ಕೆಲವು ಸಾಧನೆಗಳದಾವಲ್ರಿ ಇವಾಗ. ಹ್ಮ್ ಭಕ್ತಿ ಅವನನ್ನು ಪೂಜಾ ಮಾಡೋದಾಗ್ಲಿ, ಅಲ್ಲಿ ಷೋಡಶೋಪಚಾರ ಪೂಜೆ ಆಗ್ಲಿ, ಹ್ಮ್ ಇವೆಲ್ಲ ಧ್ಯಾನ ಆಗ್ಲಿ, ತಪಸ್ಸಾಗ್ಲಿ ಇಂಥವೇನದಾವಲ್ರಿ ಇವು. ಹ್ಮ್ ಇದು ಶ್ರುತಿಗಳಲ್ಲಿ ಮತ್ತು ಸ್ಮೃತಿಗಳಲ್ಲಿ ಪ್ರಸಿದ್ಧವಾಗೈತಿ. ಹ್ಮ್ ನಾವು ಅದನ್ನ ನಿರಾಕರಣೆ ಮಾಡಕ್ ಹೋಗುದಿಲ್ಲ ಅದನ್ನ. ಹ್ಮ್ ಯತ್ ಪುನಃ ಇದ ಮುಚ್ಚತೆ. ಆದ್ರೆ ಅವ್ರು ಹೇಳುವಂತಹದ್ದು ಎಲ್ಲಿ ತಪ್ಪಿದೆ ಅಂತಂದ್ರೆ ಅದನ್ನ ಈಗ ಈಗ ಈ ಸದ್ಯ ಹೇಳ್ತಾರೆ. ಈಗ ಅವರು ಹ್ಮ್ ವಾಸುದೇವ ಸಂಕರ್ಷಣ ಉತ್ಪದ್ಯತೆ, ಸಂಕರ್ಷಣಾಚ ಪ್ರದ್ಯುಮ್ನಃ, ಪ್ರದ್ಯುಮ್ನಾಚ ಅನಿರುದ್ಧ ಇತಿ. ಹ್ಮ್ ಆದ್ರೆ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ವಾಸುದೇವನಿಂದ ಸಂಕರ್ಷಣ ಉತ್ಪತ್ತಿ ಆಗ್ತಾನಂತ. ಹ್ಮ್ ಸಂಕರ್ಷಣ ಅಂದ್ರೆ ಜೀವ, ಹ್ಮ್ ಪರಮಾತ್ಮನಿಂದ ಹ್ಮ್ ಜೀವ ಉತ್ಪತ್ತಿ ಆಗ್ತಾನ. ಹ್ಮ್ ಸಂಕರ್ಷಣಾಚ ಪ್ರದ್ಯುಮ್ನಃ ಹ್ಮ್ ಅಂದ್ರೆ ಜೀವನಿಂದ ಮನಸ್ಸನ್ನುವಂತಹದ್ದು ಉತ್ಪತ್ತಿ ಆಗ್ತದ. ಹ್ಮ್ ಪ್ರದ್ಯುಮ್ನಾತ್ ಅನಿರುದ್ಧ, ಹ್ಮ್ ಮನಸ್ಸಿನಿಂದ ಅಹಂಕಾರ ಅನ್ನುವಂತಹದ್ದು ಉತ್ಪತ್ತಿ ಆಗ್ತದ ಅಂತ ಹೇಳಿ ಹ್ಮ್ ಇದನ್ನ ಹೇಳ್ತಾ ಇದ್ದಾರಲ್ಲ. ಹ್ಮ್ ಇಲ್ಲಿ ನಮಗ್ ವಿರೋಧ ಅನ್ನುವಂತಹದ್ದು ಅಂತ. ಹ್ಮ್ ಯಾಕಂದ್ರೆ ಅವರು ಇಲ್ಲಿ ಯಾರು ಭಾಗವ ಮತದವರು ವಾಸುದೇವನಿಂದ ಸಂಕರ್ಷಣ, ಹ್ಮ್ ಸಂಕರ್ಷಣದಿಂದ ಪ್ರದ್ಯುಮ್ನ, ಪ್ರದ್ಯುಮ್ನಿಂದ ಅನಿರುದ್ಧ ಹುಟ್ಟುತ್ತಾನೆ ಅಂತ ಹೇಳಿ ಹ್ಮ್ ಇದನ್ನ ಹೇಳ್ತಾರ ಅವ್ರು. ಯಾರು ಭಾಗವತ ಮತದವರು ಹೇಳ್ತಾ ಇದ್ದಾರ. ಹ್ಮ್ ಇದು ಅತ್ರ ಭ್ರೂಮಃ. ಈಗ ಹೀಗೆ ಹೇಳ್ತಾ ಇದ್ದೀರಲ್ಲ, ಇದಕ್ಕೆ ಈ ವಿಷಯದಲ್ಲಿ ನಾವು ಏನ್ ಹೇಳ್ತೀವಿ ಅಂತಂದ್ರೆ ಹ್ಮ್ ನ ವಾಸುದೇವ ಸಂಜ್ಞಕಾತ್ ಪರಮಾತ್ಮನಃ ಸಂಕರ್ಷಣ ಸಂಜ್ಞಕಸ್ಯ ಜೀವಸ್ಯ ಉತ್ಪತ್ತಿ ಸಂಭವತಿ. ಹ್ಮ್ ಇಲ್ಲಿ ವಾಸುದೇವ ಎಂಬ ಹೆಸರಿನ ಪರಮಾತ್ಮನಿಂದ ಅಂತ. ಹ್ಮ್ ಇಲ್ಲಿ ವಾಸುದೇವ ಎಂಬ ಸಂಜ್ಞಕ ಅಂದ್ರೆ ಹೆಸರು ಅಂತ. ಇಲ್ಲಿ ಹ್ಮ್ ಆ ವಾಸುದೇವ ಎಂಬ ಸಂಜ್ಞೆಯ ಉಳ್ಳಂತ ಯಾವ ಪರಮಾತ್ಮನಿಂದ ಹ್ಮ್ ಸಂಕರ್ಷಣ ಸಂಜ್ಞಕಸ್ಯ ಜೀವಸ್ಯ, ಹ್ಮ್ ಇಲ್ಲಿ ಸಂಕರ್ಷಣ ಅನ್ನುವಂತ ಹೆಸರುಳ್ಳ ಯಾವ ಜೀವನ ಉತ್ಪತ್ತಿ ಅನ್ನುವಂತದ್ದು ಹೇಳ್ತಿರಲ್ಲ, ಹ್ಮ್ ಅದು ನ ಸಂಭವತಿ, ಅದು ಸಂಭವಿಸುವುದಿಲ್ಲ ಅಂತ ಹೇಳಿದ್ರು. ಹ್ಮ್ ಯಾಕೆಂದ್ರೆ ಪರಮಾತ್ಮನಿಂದ ಜೀವ ಉತ್ಪತ್ತಿ ಆಗ್ತಾನ, ಜೀವ ಹುಟ್ಟತಾನ ಅನ್ನುವಂತಹದ್ದು ಹ್ಮ್ ಇದು ಯಾವತ್ತೂ ಸಂಭವಿಸುವುದಿಲ್ಲ. ಹ್ಮ್ ಯಾಕೆ ಜೀವನಿಗೆ ಹುಟ್ಟೇ ಇಲ್ಲ ಅಂತಾರ ಅವರು. ಹ್ಮ್ ಜೀವನಿಗೆ ಉತ್ಪತ್ತಿ ಹುಟ್ಟು ಇಲ್ಲ, ಅವನಿಗೆ ಸಾವು ಇಲ್ಲ. ಹ್ಮ್ ಜೀವ ಯಾವತ್ತೂ ಹುಟ್ಟಿಲ್ಲ. ಯಾಕಂದ್ರೆ ಶ್ರುತಿಗಳು ಕೂಡ ಅದನ್ನ ಒಪ್ಪಂಗಿಲ್ಲ. ಹ್ಮ್ ಯಾಕಂದ್ರೆ ಒಂದು ಶ್ರುತಿ ಏನ್ ಹೇಳ್ತದ ಅಂತಂದ್ರ ಹ್ಮ್ ದೇಹೋ ಮ್ರಿಯತೆ ನ ಜೀವೋ ಮ್ರಿಯತೆ ಅಂತ ಹೇಳ್ತದ. ಹ್ಮ್ ಅಂದ್ರೆ ದೇಹಕ್ಕೆ ಸಾವೈತೆ ಹೊರತು ಹ್ಮ್ ಜೀವನಿಗೆ ಸಾವಿಲ್ಲ. ಹ್ಮ್ ಜೀವ ಹುಟ್ಟಿನೂ ಇಲ್ಲ, ಜೀವನಿಗೆ ಸಾವು ಕೂಡ ಇಲ್ಲ. ಹ್ಮ್ ಹುಟ್ಟು ಸಾವುಗಳು ದೇಹಕ್ಕದಾವು ಅಂತ. ಹ್ಮ್ ಅದಕ್ಕೆ ಇಲ್ಲಿ ವಾಸುದೇವ ಎಂಬ ಸಂಜ್ಞೆ ಉಳ್ಳಂತ ಪರಮಾತ್ಮನಿಂದ ಹ್ಮ್ ಸಂಕರ್ಷಣ ಎಂಬ ಸಂಜ್ಞೆ ಉಳ್ಳಂತ ಜೀವನ ಉತ್ಪತ್ತಿ ಅನ್ನುವಂತಹದ್ದು ಸಂಭವಿಸುವುದಿಲ್ಲ. ಯಾಕೆ ಅಂತಂದ್ರೆ ಅನಿತ್ಯತ್ವಾದಿ ದೋಷ ಪ್ರಸಂಗಾತ್. ಹ್ಮ್ ಈಗ ಜೀವ ಪರಮಾತ್ಮನಿಂದ ಹುಟ್ಟುತ್ತಾನೆ ಅಂತಂದ್ರೆ ಅವಾಗ ಅವ ಅನಿತ್ಯ ಆಗಿ ಹೋಗ್ಬಿಡ್ಬೇಕಾಕತಿ. ಹ್ಮ್ ಯಾವ್ದು ಉತ್ಪತ್ತಿಯಾಗಿರ್ತದೋ ಅದು ಅನಿತ್ಯ ಇರ್ತದ. ಹ್ಮ್ ಮತ್ತೆ ಜೀವ ಹುಟ್ಟಿ ಸಾಯ್ತಾನ ಅಂತಂದ ಮೇಲೆ ಹ್ಮ್ ಮತ್ತ ಅವ ಅನಿತ್ಯನಾಗಿ ಹೋಗ್ಬಿಡ್ತದ. ಅವ ಅನಿತ್ಯನಾಗಿ ಬಿಟ್ನಲ್ರಿ ಅವನು. ಅನಿತ್ಯತ್ವಾದಿ ದೋಷ ಪ್ರಸಂಗಾತ್. ಹ್ಮ್ ಅನಿತ್ಯವೇ ಮೊದಲಾಗಿರ್ತಕ್ಕಂತ ದೋಷ ಅನ್ನುವಂತಹದ್ದು ಇಲ್ಲಿ ಪ್ರಸಕ್ತವಾಗ್ತದ ಅಂತ ಹೇಳಿದ್ರು ಅವರು. ಉತ್ಪತ್ತಿ ಮತ್ವೇ ಹಿ ಜೀವಸ್ಯ ಅನಿತ್ವಾದಯೋ ದೋಷಾಹ ಪ್ರಸಜ್ಜೇರನ್. ಇಲ್ಲಿ ಜೀವನಿಗೆ ನಾವು ಒಂದ್ ವೇಳೆ ಉತ್ಪತ್ತಿ ಉಳ್ಳವನು ಅಂತ ಅಂದದ್ದಾದ್ರೆ, ಇಲ್ರಿ ಜೀವ ಅವನು ಉತ್ಪತ್ತಿ ಆಗ್ತಾನ ಹುಟ್ಟತಾನ ಅಂತೇಳಿ ನಾವು ಅದನ್ನ ಹೇಳಿದ್ದಾದ್ರ ಜೀವಸ್ಯ ಅನಿತ್ವತ್ತಾದಯೋ ದೋಷಾಹ ಪ್ರಸಜ್ಜೇರನ್. ಅವಾಗ ನಾವು ಜೀವನಿಗೆ ಅನಿತ್ಯವೇ ಮೊದಲಾಗಿರ್ತಕ್ಕಂತ ದೋಷಗಳು ಅವನಿಗೆ ಪ್ರಸಜ್ಜೇರನ್, ಅವೆಲ್ಲ ಬಂದು ಒದಗ್ತಾ ಇದ್ದಾವೆ ಅಂತ, ಅವು ಪ್ರಸಕ್ತ ಆಗ್ತಾ ಇದ್ದಾವೆ ಅಂತ ಹೇಳಿ ಇಲ್ಲಿ ಆಚಾರ್ಯರು ಅವರ ಮತವನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ತತಶ್ಚ ನೈವಾಸ್ಯ ಭಗವತ್ ಪ್ರಾಪ್ತಿ ಮೋಕ್ಷ ಸ್ಯಾತ್. ಮತ್ ಜೀವನೇ ಸತ್ ಹೋಗ್ಬಿಟ್ಟ ಅಂತಂದ್ರೆ ಇನ್ನು ಮೋಕ್ಷವನ್ನು ಯಾರಿಗೆ ಹೇಳುವುದು? ಮತ್ತು ಮೋಕ್ಷದ ಪ್ರಾಪ್ತಿನೇ ಆಗಂಗಿಲ್ವಲ್ಲ. ಅಲ್ಲಿ ಭಗವತ್ ಪ್ರಾಪ್ತಿ ಅನ್ನುವಂತಹದ್ದು, ಈ ಮೋಕ್ಷ ಅನ್ನುವಂತಹದ್ದೇ
ಇಲ್ಲದಂಗಾಗಿ ಹೋಗ್ಬಿಡ್ತದ. ಹ್ಮ್ ಯಾಕೆ ಜೀವನಿಗೆ ನೀವು ಉತ್ಪತ್ತಿ ಹೇಳಿದ್ರೆ ನಾಶವನ್ನು ಹೇಳಲೇಬೇಕು. ಹ್ಮ್ ಮತ್ ಜೀವನೇ ನಾಶ ಆಗ್ತಾನಂತಂದ್ ಬಳಕ ಈ ಭಗವತ್ ಪ್ರಾಪ್ತಿ ರೂಪವಾಗಿರ್ತಕ್ಕಂತ ಮೋಕ್ಷ ಅನ್ನೋದು ಯಾರಿಗೆ ಹೇಳ್ತೀರಿ ನೀವು? ಹ್ಮ್ ಮತ್ತೆ ಅದು ಇಲ್ದಂಗ ಆಗಿಬಿಡ್ತೈತಲ್ಲ ಅಂತ ಹ್ಮ್ ಇಲ್ಲಿ ಹೇಳ್ತಾ ಇದ್ದಾರ. ಹ್ಮ್ ಅಂದ್ರೆ ಇಲ್ಲಿ ಆ ಉಪಾಸಕನಿಗೆ ಆಗ್ತಕ್ಕಂತ ಒಂದು ಫಲ ಅನ್ನುವಂತಹದ್ದು ಹ್ಮ್ ಹೇಳಿ ಭಗವಂತನ ಒಂದು ಸಾಯುಜ್ಯಾದಿ ಫಲ ಅನ್ನುವಂತಹದ್ದು ಅದಲ್ರಿ. ಹ್ಮ್ ಅದ್ರದ್ದು ಮೇಲಿಂದ ಇದಕ್ಕೆ ಟಿಪ್ಪಣಿ ಕಾಣ್ತೈತೆ ಇದು. ಹ್ಮ್ ಅಂತೂ ಇಲ್ಲಿ ಅನಿರ್ಮೋಕ್ಷ ಪ್ರಸಂಗ ಅಂತ ಹ್ಮ್ ಜೀವನಿಗೆ ಮೋಕ್ಷವೇ ಆಗಲಾರದಂತ ಪ್ರಸಂಗ ಅನ್ನುವಂಥದ್ದು ಬಂದು ಹೋಗ್ತದಂತ. ಹ್ಮ್ ತತಶ್ಚ ನೈವಾಸ್ಯ ಭಗವತ್ಪ್ರಾಪ್ತಿ ಮೋಕ್ಷ ಸ್ಯಾತ್ ಕಾರಣ ಪ್ರಾಪ್ತೌ ಕಾರ್ಯಸ್ಯ ಪ್ರವಿಲಯ ಪ್ರಸಂಗಾತ್. ಇಲ್ಲಿ ಕಾರಣ ಅನ್ನುವಂತಹದ್ದು ಹ್ಮ್ ಕಾರಣದಲ್ಲಿ ಕಾರ್ಯ ಲಯ ಆಗಿ ಹೋಯಿತು ಅಂತಂದ್ರ ಹ್ಮ್ ಕಾರಣ ಪ್ರಾಪ್ತವು. ಹ್ಮ್ ಕಾರಣ ಅಂತಂದ್ರೆ ಇಲ್ಲಿ ಪರಮಾತ್ಮನೇ ಇಲ್ಲಿ ಕಾರಣ ಅಲ್ರಿ. ಹೌದು. ಇಲ್ಲಿ ಕಾರ್ಯ ಮತ್ತು ಕಾರಣ. ಹ್ಮ್ ಕಾರ್ಯ ಅನ್ನುವಂತಹದ್ದು ಕಾರಣವನ್ನ ಪಡ್ಕೊಂಡಾಗ ಹ್ಮ್ ಕಾರ್ಯಸ್ಯ ಕಾರಣ ಪ್ರಾಪ್ತವು ಅಂತ. ಹ್ಮ್ ಕಾರ್ಯ ಅಂತಂದ್ರೆ ಇಲ್ಲಿ ಜೀವ, ಹ್ಮ್ ಕಾರಣ ಅಂದ್ರೆ ಅದು ಪರಮಾತ್ಮ. ಹ್ಮ್ ಕಾರ್ಯ ಕಾರಣದಲ್ಲಿ ಹೋಗಿ ಸೇರ್ಕೊಂಡಾಗ ಅಂತ ಹ್ಮ್ ಪ್ರವಿಲಯ ಪ್ರಸಂಗಾತ್. ಅವಾಗ ಕಾರ್ಯ ಅನ್ನುವಂತಹದ್ದು ಕಾರಣದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟು ಅವಾಗ ನಾಶ ಯಾಕೆ ಹೋಗ್ಬಿಟ್ನಲ್ರಿ ಇವಾಗ. ಹ್ಮ್ ಮತ್ ಕಾರ್ಯ ಉಳಿತೈತೇನ್ರಿ ಅವಾಗ? ಇಲ್ಲ. ಅದು ನಾಶ ಆಗುವಂತ ಪ್ರಸಂಗ ಬರ್ತದ ಅಂತ. ಹ್ಮ್ ಕರೆಕ್ಟ್. ಆದ್ದರಿಂದ ಇಲ್ಲಿ ಪ್ರತಿಷೇಧಿಷ್ಯತಿ ಚ ಆಚಾರ್ಯೋ ಜೀವಸ್ಯ ಉತ್ಪತ್ತಿಂ. ಹ್ಮ್ ಇಲ್ಲಿ ಜೀವನ ಒಂದು ಉತ್ಪತ್ತಿ ಅನ್ನುವಂತಹದ್ದನ್ನ ಆಚಾರ್ಯರು ಹ್ಮ್ ಇಲ್ಲಿ ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂತ. ಹ್ಮ್ ಅದಕ್ಕೊಂದು ಪ್ರಮಾಣವೂ ಕೂಡ ಹೇಳ್ತಾ ಇದ್ದಾರೆ ಅವರು. ಹ್ಮ್ ಆಚಾರ್ಯರು ಹ್ಮ್ ಜೀವನಿಗೆ ಉತ್ಪತ್ತಿ ಅನ್ನುವಂತಹದ್ದಿಲ್ಲ ಅನ್ನುವಂತ ವಿಚಾರಕ್ಕ ಹ್ಮ್ ಅವರು ಒಂದು ಹಿಂದೆ ಸೂತ್ರದಲ್ಲಿಯೂ ಕೂಡ ಹೇಳ್ಕೊಂಡು ಬಂದಾರ ಅದನ್ನ. ಹ್ಮ್ ನ ಆತ್ಮ ಅಸೃತೆ ನಿತ್ಯತ್ವಾಚ ತಾಭ್ಯ. ಹ್ಮ್ ನೋಡ್ರಲ್ಲಿ ನ ಆತ್ಮ ಅಸೃತೆ. ಹ್ಮ್ ಅಸೃತೆ ಅಂತಂದ್ರೆ ಇಲ್ಲಿ ಶ್ರುತಿ ಅನ್ನುವಂತಹದ್ದು ಇಲ್ಲ ಅಂತ. ಹ್ಮ್ ನ ಆತ್ಮ ಅಸೃತೆ, ನ ಆತ್ಮ ಅಂದ್ರೆ ಆತ್ಮನು ಇಲ್ಲಿ ಹುಟ್ಟುವುದಿಲ್ಲ ಅಂತ. ಹ್ಮ್ ಯಾಕ ಶ್ರುತಿ ಇಲ್ಲದಿರೋದ್ರೆ ನಿತ್ಯತ್ವಾಚ ತಾಭ್ಯ. ಹ್ಮ್ ಯಾಕ ಅವನು ನಿತ್ಯನಾಗಿದ್ದಾನೆ ಅಂತ. ಹ್ಮ್ ಶ್ರುತಿಗಳೆಲ್ಲವೂ ಕೂಡ ನಿತ್ಯ ಅಂತ ಹೇಳ್ತಾ ಇದ್ದಾವೆ. ಹ್ಮ್ ಯಾರೋ ಆತ್ಮ ಇಲ್ಲಿ ಜೀವಾತ್ಮ ನಿತ್ಯದಾನಂತ ಶ್ರುತಿಗಳೆಲ್ಲ ಒಪ್ಪುತ್ತಾ ಇದ್ದಾವೆ. ಹ್ಮ್ ಇದು 2ನೇ ಅಧ್ಯಾಯ 3ನೇ ಪಾದ 17ನೇ ಸೂತ್ರದಲ್ಲಿ ಹೇಳ್ತಾರೆ ಇದನ್ನ. ಹ್ಮ್ ಇನ್ನು ಮುಂದೆ ಐತ್ರಿ ಇದು. ಹ್ಮ್ ಇಲ್ಲಿ ಜೀವ ನಿತ್ಯನಾಗಿದ್ದಾನೆ ಅನ್ಲಿಕ್ಕೆ ಮುಂದೆ ಅಲ್ಲಿ ಶ್ರುತಿ ಪ್ರಮಾಣವನ್ನ ಕೊಟ್ಟು ಆ ಸೂತ್ರದಲ್ಲಿ ನಿರೂಪಣೆ ಮಾಡುವವರು ಅದಾರ. ಹ್ಮ್ ಆ ಜೀವನ ಉತ್ಪತ್ತಿಯನ್ನ ಆಚಾರ್ಯಲ್ಲಿ ತಿರಸ್ಕಾರ ಮಾಡ್ತಾ ಇದ್ದಾರ ಅಂತ. ಹ್ಮ್ ತಸ್ಮಾತ್ ಅಸಂಗತ ಏಷಾ ಕಲ್ಪನಾ. ಹ್ಮ್ ಆದ್ದರಿಂದ ಈ ಭಾಗವತರ ಒಂದು ಕಲ್ಪನೆ ಅನ್ನುವಂತಹದ್ದೇನದ ಹ್ಮ್ ಇದು ಅಸಂಗತ. ಹ್ಮ್ ಇದು ಒಪ್ಪುವಂತಹದ್ದು ಅಲ್ಲ. ಇವ್ರು ಹೇಳುವಂತಹದ್ದು ಜೀವ ಹುಟ್ಟುತ್ತಾನೆ ಅಂತ, ಹ್ಮ್ ಪರಮಾತ್ಮನ ಜೀವ ಹುಟ್ಟುತ್ತಾನೆ ಅಂತ ಏನ್ ಹೇಳ್ತಾ ಇದ್ದಾರಲ್ಲ ಹ್ಮ್ ಇದು ಒಪ್ಪುವಂತಹದ್ದಲ್ಲ ಅಂತ. ಹ್ಮ್ ಇವ್ರ ಮತ ಅಸಂಗತ ಅದ ಅಂತ. ಹ್ಮ್ ಯಾವುದು ಭಾಗವತರ ಮತ ಅನ್ನುವಂತಹದ್ದು ಹ್ಮ್ ಇದು ಅಸಂಗತ ಅದ. ನಚ ಕರ್ತು ಕರಣಂ. ಹ್ಮ್ ಇಲ್ಲಿ ಕರ್ತೃವಿನ ಕರಣ ಅನ್ನುವಂತಹದ್ದು ಕೂಡ ಇಲ್ಲಿ ಹ್ಮ್ ಕರ್ತೃ ಅಂದ್ರೆ ಇಲ್ಲಿ ಒಬ್ಬ ಜೀವದಾನ ಅಂತ ತಿಳ್ಕೊಡ್ರಿ. ಹ್ಮ್ ಅವನಿಂದ ಕರ್ಣ ಅನ್ನುವಂಥದ್ದು ಉತ್ಪತ್ತಿ ಆಗುವುದಿಲ್ಲ ಅಂತ. ಹ್ಮ್ ಈಗ ಜೀವನಿಂದ ಮನಸ್ಸು ಹುಡ್ತದ ಅಂತ ಹೇಳಿದ್ರಲ್ರಿ. ಈಗ ಹ್ಮ್ ಮನಸ್ಸಿನಿಂದ ಅಹಂಕಾರ ಹುಡ್ತದ ಅಂತ ಹೇಳಿದ್ರಲ್ಲ, ಹ್ಮ್ ಅದು ಸಂಭವಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು. ಇತಶ್ಚ ಅಸಂಗತ ಏಷಾ ಕಲ್ಪನಾ. ಹ್ಮ್ ಅಂದ್ರೆ ಈ ಕಾರಣದಿಂದಲೂ ಕೂಡ ಈ ಕಲ್ಪನೆ ಅಸಂಗತ ಅದ ಅಂತ. ಯಾವುದು ಅಂತಂದ್ರೆ ಹ್ಮ್ ಯಸ್ಮಾತ್ ನಹಿ ಲೋಕೆ ಕರ್ತು ದೇವದತ್ತಾದೇಹೇ ಕರ್ಣಂ ಪರಸ್ವಾದಿ ಉತ್ಪದ್ಯಮಾನಂ ದೃಶ್ಯತೆ. ಹ್ಮ್ ಹೇಗೆ ಅಂತಂದ್ರೆ ಲೋಕದೊಳಗ ಒಬ್ಬವ ಹ್ಮ್ ದೇವದತ್ತ ಅದಾನ ಅಂತ ತಿಳ್ಕೊಡ್ರಿ. ಹ್ಮ್ ಅವನು ಕರ್ತೃ. ಹ್ಮ್ ಕರ್ತೃವಾಗಿರ್ತಕ್ಕಂತ ದೇವದತ್ತನಿಂದ ಹ್ಮ್ ಇಲ್ಲಿ ಕರ್ಣ ಅಂದ್ರೆ ಸಾಧನ, ಹ್ಮ್ ಅವನಿಗೊಂದು ಕೊಡ್ಲಿ ಬೇಕಾಗೈತಿ. ಹ್ಮ್ ಆ ದೇವದತ್ತನಿಂದ ಕೊಡ್ಲಿ ಉತ್ಪತ್ತಿ ಆಕತ್ತೇನ್ರಿ ಅದು? ಹ್ಮ್ ಇಲ್ಲ. ಹ್ಮ್ ಇಲ್ಲ.
ಈಗ ದೇವದತ್ತನ ಕರ್ತೃ ಅದಾನ, ಹ್ಮ್ ಅಲ್ಲಿ ಕರಣವಾಗಿರ್ತಕ್ಕಂಥ ಪರಶ್ವಾದಿ ಉತ್ಪದ್ಯಮಾನಂ ಹ್ಮ್ ನಹಿ ದೃಶ್ಯತೆ ಅಂತ. ಹ್ಮ್ ಆ ದೇವದತ್ತನೇ ಮೊದಲಾಗಿರ್ತಕ್ಕಂಥ ಕರ್ತೃವಿನಿಂದ ಹ್ಮ್ ಕರಣವಾಗಿರ್ತಕ್ಕಂಥ ಕೊಡಲಿ ಮುಂತಾದ ಹುಟ್ಟುವುದು ಹ್ಮ್ ನಮ್ಮ ಲೋಕದಲ್ಲಿ ಕಂಡು ಬಂದಿಲ್ಲ ಅಂತ. ಹ್ಮ್ ಅವನು ತನ್ನ ಕೈಯಿಂದ ಕೊಡ್ಲಿ ಉತ್ಪತ್ತಿ ಮಾಡಿಬಿಡ್ತಾನಂದ್ರೆ ಅವ್ನ ಕೈಯಿಂದ ಅಲ್ಲೇ ಉತ್ಪತ್ತಿ ಆಕತ್ತೇನ್ರಿ ಅಲ್ಲಿ? ಸರಿ. ಹ್ಮ್ ಇಲ್ಲ ಅಂತಲ್ಲಿ ದೇವದತ್ತನಿಂದ ಕೊಡ್ಲಿ ಉತ್ಪತ್ತಿ ಆಗಂಗಿಲ್ಲ. ಹ್ಮ್ ಕೊಡ್ಲಿ ಉತ್ಪತ್ತಿ ಆಗ್ಬೇಕಂದ್ರೆ ಮತ್ತೆ ಕಬ್ಬಿಣ ತರಬೇಕು, ಅದನ್ನ ಕಾಯಿಸ್ಬೇಕು, ಮತ್ತೆ ಅದು ಕೊಡ್ಲಿ ತಯಾರು ಮಾಡ್ಬೇಕಲ್ರಿ ಈಗ ಅಲ್ಲಿ. ಹೌದು. ಆದ್ರೆ ದೇವದತ್ತನಿಂದಲೇ ಕೊಡ್ಲಿ ಹುಟ್ಟಂಗಿಲ್ಲ ಅಂತ. ಹ್ಮ್ ಇದು ಅಸಂಭವ ಅಂತ ಹೇಳ್ತಾ ಇದ್ದಾರೆ. ಹೌದು. ವರ್ಣಯಂತಿ ಚ ಭಾಗವತಾಃ ಕರ್ತೃಜೀವ ಸಂಕರ್ಷಣ ಸಂಜ್ಞಕಾತ್ ಕರಣಂ ಮನಃ ಪ್ರದ್ಯುಮ್ನ ಸಂಜ್ಞಕಂ ಉತ್ಪದ್ಯತೆ. ಹ್ಮ್ ಇಲ್ಲಿ ಮನಸ್ಸು ಕರಣ ಅದ. ಹ್ಮ್ ಇಲ್ಲಿ ಕರ್ತೃಜೀವಾತ್ ಹ್ಮ್ ಯಾವ್ದು ಇಲ್ಲಿ ಕರ್ತೃ ಅಂದ್ರೆ ಇವನು ಜೀವ. ಹ್ಮ್ ಸಂಕರ್ಷಣ ಅನ್ನುವಂತ ಹೆಸರಿನ ಜೀವನಿಂದ ಹ್ಮ್ ಇಲ್ಲಿ ಪ್ರದ್ಯುಮ್ನ ಅನ್ನುವಂತ ಮನಸ್ಸು ಹುಟ್ಟುತ್ತದ ಅಂತ ಹೇಳಿದ್ರು ಅವರು ಹ್ಮ್ ಭಾಗವತ್ಕಾರರು. ಹ್ಮ್ ಭಾಗವತಾಹ ವರ್ಣಯಂತಿ, ಭಾಗವತರು ಏನ್ ವರ್ಣ ಮಾಡ್ತಾರ ಅಂತಂದ್ರ ಹ್ಮ್ ಕರ್ತೃಜೀವ ಸಂಕರ್ಷಣ ಸಂಜ್ಞಕಾತ್, ಸಂಕರ್ಷಣ ಎಂಬ ಹೆಸರಿನ ಹ್ಮ್ ಆ ಕರ್ತೃ ಆಗಿರ್ತಕ್ಕಂತ ಜೀವನಿಂದ ಹ್ಮ್ ಕರಣಂ ಮನಃ, ಹ್ಮ್ ಇಲ್ಲಿ ಮನಸ್ಸನ್ನುವಂತಾದ ಕರಣ, ಹ್ಮ್ ಈ ಪ್ರದ್ಯುಮ್ನ ಅನ್ನುವಂತ ಹೆಸರಿನ ಯಾವ ಮನಸ್ಸನ್ನುವಂತದ್ದಲ್ಲ ಆ ಕರ್ಣ ಅನ್ನುವಂತದ್ದು ಉತ್ಪತ್ತಿ ಆಗ್ತದ ಅಂತೇಳಿ ಹ್ಮ್ ಅವ್ರು ಹೇಳ್ತಾ ಇದ್ದಾರ. ಅದು ಸರಿಯಲ್ಲ ಅಂತ. ಹ್ಮ್ ಕರ್ತೃಜಾಚ ತಸ್ಮಾತ್ ಅನಿರುದ್ಧ ಸಂಜ್ಞಕ ಅಹಂಕಾರ ಉತ್ಪದ್ಯತೆ. ಇಲ್ಲಿ ಕರ್ತೃವಾಗಿರ್ತಕ್ಕಂಥ ಪ್ರದ್ಯುಮ್ನ ಅನ್ನುವಂತ ಯಾವ ಮನಸ್ಸಿನಿಂದ ಹ್ಮ್ ಇಲ್ಲಿ ಅಹಂಕಾರ ಅನಿರುದ್ಧ ಅನ್ನುವಂತ ಅಹಂಕಾರ ಉತ್ಪತ್ತಿ ಆಗ್ತದಂತ ಹೇಳ್ತಾ ಇದ್ದಾರಲ್ಲ. ಹ್ಮ್ ನಚ ಏತದ್ ದೃಷ್ಟಾಂತಮಂತರೇಣ ಅಧ್ಯವಸಾತುಂ ಶಕ್ನುಮಃ. ಹ್ಮ್ ಆದ್ರೆ ಇಲ್ಲಿ ಬೇರೊಂದು ಯಾವ್ದೋ ದೃಷ್ಟಾಂತಗಳು ಅದಾವೇನು? ಹ್ಮ್ ಇದು ದೃಷ್ಟಾಂತ ಇಲ್ಲದೆ ನಿಶ್ಚಯ ಮಾಡಕ್ ಆಗಂಗಿಲ್ಲ ನಮಗೆ. ಹೌದು. ಈ ರೀತಿ ದೃಷ್ಟಾಂತ ನಮ್ಗೆ ಎಲ್ಲಿ ಸಿಗುತ್ತಾ ಇಲ್ಲ ಇದಕ್ಕೆ. ಹ್ಮ್ ಯಾಕಂದ್ರೆ ಇಲ್ಲಿ ಆ ಮನಸ್ಸಿನಿಂದ ಅಹಂಕಾರ ಹುಟ್ಟುತ್ತದ, ಹ್ಮ್ ಆ ಜೀವನಿಂದ ಮನಸ್ಸು ಹುಟ್ಟುತ್ತದ, ಮನಸ್ಸಿನಿಂದ ಅಹಂಕಾರ ಹುಟ್ಟುತ್ತದ ಅನ್ಲಿಕ್ಕೆ ಇದನ್ನ ನಿಶ್ಚಯ ಮಾಡಕ್ ನಮ್ಗೆ ಏನಾದ್ರು ದೃಷ್ಟಾಂತಗಳು ಬೇಕಲ್ಲ. ಹೌದು. ಮತ್ತೆ ಅದು ಎಲ್ಲಿ ಸಿಗ್ತಾ ಇದ್ದಾವೆ? ಹ್ಮ್ ನಚ ಏವಂ ಭೂತಾಂ ಶ್ರುತಿಂ ಉಪಲಭಾಮಹೇ. ಹ್ಮ್ ಇಂತಹ ಶ್ರುತಿಯನ್ನ ಇದುವರೆಗೆ ಎಲ್ಲಿಯೂ ಕಂಡಿಲ್ಲ ಅಂತ ಹಿಂಗ್ ಶ್ರುತಿಗಳು ಎಲ್ಲಿ ಹೇಳೇ ಇಲ್ಲ. ಹ್ಮ್ ಮತ್ತೆ ಅಂಥದ್ದನ್ನ ಇವ್ರು ಹೇಳ್ತಾ ಇದ್ದಾರ, ಮತ್ತೆ ಅದನ್ನ ನಾವು ತಿರಸ್ಕಾರ ಮಾಡ್ಲೇಬೇಕಾಗ್ತತಿ ಈ ಮತವನ್ನ ಅಂತ. ಹ್ಮ್ ಕರೆಕ್ಟ್. ಹಾ, ಅಂದ್ರೆ ಇಲ್ಲಿ ಶ್ರುತಿಯೊಳಗ ಜೀವನ ಉತ್ಪತ್ತಿ ಅನ್ನುವಂತಹದನ್ನ ಹ್ಮ್ ಎಲ್ಲಿ ಹೇಳ್ಕೊಂಡು ಬಂದೇ ಇಲ್ಲ ಅಂತ. ಹ್ಮ್ ಆದ್ದರಿಂದ ಇಲ್ಲಿ ದೃಷ್ಟಾಂತ ಅನ್ನುವಂತಹದ್ದು ಇಲ್ಲದೆ ಹ್ಮ್ ಅನುಮಾನವನ್ನ ನಾವು ನಿಶ್ಚಯ ಮಾಡಕ್ ಬರಂಗಿಲ್ಲ. ಹ್ಮ್ ಯಾಕ ಅನುಮಾನ ಮಾಡ್ಬೇಕಾದ್ರೆ ದೃಷ್ಟಾಂತ ಬೇಕು. ಹೌದು. ಮತ್ತೆ ಇದೇನು ಅನುಮಾನ ಅವತ್ತು ಶ್ರುತಿ ಸಿದ್ಧವು ಅಂತ ಹೇಳ್ತಾ ಇದ್ದಾರ. ಹ್ಮ್ ಯಾವುದು ಪರಮಾತ್ಮನಿಂದ ಜೀವ ಹುಟ್ಟುದು, ಜೀವನಿಂದ ಹ್ಮ್ ಮನಸ್ಸು ಹುಟ್ಟುದು, ಮನಸ್ಸಿನಿಂದ ಅಹಂಕಾರ ಹುಟ್ಟುದು, ಹ್ಮ್ ಇದು ಅಂತೂ ಶ್ರುತಿ ಸಿದ್ಧ ಅನ್ನುವಂತಹದ್ದಲ್ಲ. ಹೌದು. ಹೋಗ್ಲಿ ಅನುಮಾನ ಅಂತೇವಿ ಅಂತ ಇದಕ್ಕೆ ದೃಷ್ಟಾಂತವೇ ಇಲ್ವಲ್ಲ. ಹ್ಮ್ ಆದ್ರಿಂದ ಈ ಮತ ಸರಿಯಲ್ಲ ಅಂತೇಳಿ ಹ್ಮ್ ನಚಃ ಕರ್ತು ಕರ್ಣಂ ಅಂತ 43ನೇ ಸೂತ್ರವನ್ನ ಹ್ಮ್ ಹೇಳ್ಕೊಂಡು ಬಂದ್ರು. ಹ್ಮ್ ಇನ್ನ 44ನೇ ಸೂತ್ರ ಹ್ಮ್ ವಿಜ್ಞಾನಾದಿ ಭಾವೇವ ತತ್ ಅಪ್ರತಿಷೇಧ ಹ್ಮ್ ಅಂಥೇಳಿ ಆ ವಿಜ್ಞಾನಾದಿ ಸ್ವರೂಪ ಅಂದ್ರೂ ಕೂಡ ಹ್ಮ್ ಅದನ್ನ ಇಲ್ಲವೆನ್ನೋದಕ್ಕೆ ಆಗುವುದಿಲ್ಲ ಅಂತೇಳಿ ಮುಂದೆ ಅದನ್ನ ಹೇಳ್ತಾರೆ. ಅದರ ಸೂತ್ರದ ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ಹ್ಮ್ ಇನ್ನೂ ಅದಕ್ಕೆ ಆಚಾರ್ಯರು ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಅದನ್ನ ಹ್ಮ್ ಮತ್ತೆ ನಾಳೆ ನೋಡೋಣ. ನೋಡೋದಾಯ್ತು.